ತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ನ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಚಾಶ್ವತೀಮಾಶುದೇವ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಜಾಪಕನ ಕಥೆ, ಜಾಪಕೋಪಾಖ್ಯಾನ ಅಂತ ಇದರ ಹೆಸರು. ಜಪ ಮಾಡುವ ಬ್ರಾಹ್ಮಣನೊರ್ಬ ಹೊರಗಡೆಯ ಮತ್ತು ಒಳಗಡೆಯ ದೋಷಗಳಿರದೆ ಜಪ ಮಾಡಿದ್ರೆ ಯಾವ ಫಲ ಅಂತನ್ನೋದನ್ನ ಹೇಳುವಂತಹ ಮಾತು. ಈ ಕಥೆ ಬಹಳ ರೇರ್, ಯಾರು ಕೇಳಿರಲ್ಲ. ಏಕೆಂದರೆ ಮಹಾಭಾರತದ ಪರಿಚಯ ಮಾಡುವಾಗ ಈ ಕಥೆಯನ್ನ ನೋಡಿ, ಕಲಮದಾನಿ ಗುರುರಾಜರಾಯರು ಅಂತ ಒಬ್ಬ ಮಹನೀಯರು ಮಹಾಭಾರತವನ್ನು ಬರೆದಿದ್ದಾರೆ. ಅಂದರೆ ಸಂಕ್ಷಿಪ್ತವಾಗಿ ಅನುವಾದ ಮಾಡಿದ್ದಾರೆ. ಅದಾದ ಮೇಲೆ ನಮ್ಮ AR ಕೃಷ್ಣಶಾಸ್ತ್ರಿಗಳು ವಚನ ಭಾರತ ಅಂತ, ಆಮೇಲೆ ಅನಂತರಾಮರಾಯರು ಅಂತ ಹೇಳಿ ಮಂಗಳೂರಿನವರು, ಅವರು ಅನಂತ ಭಾರತ ಅಂತನ್ನುವ ಒಂದು ಹೆಸರಿನಲ್ಲಿ ಸಂಕ್ಷಿಪ್ತ ಕನ್ನಡ ಅನುವಾದವನ್ನು ಮಾಡಿದ್ದಾರೆ. ಆಮೇಲೆ ಭಾರತ ದರ್ಶನ ಇದೆ. ಭಾರತ ದರ್ಶನದ್ದು ನಾನು ಗಮನಿಸಿಲ್ಲ. ಇವರೆಲ್ಲ ಬಹಳ ಸಂಕ್ಷಿಪ್ತವಾಗಿ ಅದನ್ನು ಅನುವಾದ ಮಾಡಿದ್ದಾರೆ. AR ಕೃಷ್ಣಶಾಸ್ತ್ರಿಗಳಾಗಿರಬಹುದು, ಆಮೇಲೆ ಕಲಮದಾನಿ ಗುರುರಾಜರಾಯರಾಗಿರಬಹುದು, ಅವರೆಲ್ಲ ಬಹಳ ಸಂಕ್ಷಿಪ್ತವಾಗಿ ಅನುವಾದ ಮಾಡಿದ್ದಾರೆ. ಆ ಅನುವಾದ ಅನ್ನೋದು ಬಹಳ ದೊಡ್ಡ ಕೆಲಸ ಅವರು ಮಾಡಿರೋದು. ಆಮೇಲೆ ಅಳಸಿಂಗರಾಚಾರ್ಯರು ಅಂತ ಒಬ್ಬರು, ಅವರು ತಮಿಳುನಾಡಿನವರು, ವಸ್ತುತಃ ಬಹಳ ಮಹಾಭಾರತವನ್ನು ಬಹಳ ಚೆನ್ನಾಗಿ ಕನ್ನಡಿಸಿದವರಲ್ಲಿ ಅವರೊಬ್ಬರು. ನಮ್ಮ ತಾತ ಅವರ ಪುಸ್ತಕ ಇಟ್ಕೊಂಡು ಓದ್ತಾ ಇರ್ತಿದ್ರು, ಅಳಸಿಂಗರಾಚಾರ್ಯರದ್ದು. ಅದನ್ನ ನಾವು ನೋಡಿದರೆ ಜಾಪಕೋಪಾಖ್ಯಾನ ವಿಸ್ತಾರವಾಗಿ ಅವರು ಅನುವಾದ ಮಾಡಿಲ್ಲ. ನನಗೆ ಅಳಸಿಂಗರಾಚಾರ್ಯದು ನೆನಪಾಗ್ತಾ ಇಲ್ಲ. ಕಲಮದಾನಿ ಗುರುರಾಜರಾಯರು, AR ಕೃಷ್ಣಶಾಸ್ತ್ರಿಗಳು ವಿಸ್ತಾರವಾಗಿ ಇದನ್ನ ಅನುವಾದ ಮಾಡಿಲ್ಲ, ಪರಿಣಾಮಕಾರಿಯಾಗಿಲ್ಲ. ಆಮೇಲೆ ರಾಜಾಜಿ ಅವರು ಇಂಗ್ಲಿಷಿನಲ್ಲಿ ಅನುವಾದ ಮಾಡಿದ್ದಾರೆ, ಅವರು ಶಾಂತಿ ಪರ್ವದ ಸುದ್ದಿಗೆ ಹೋಗಿಲ್ಲ. ರಾಜಾಜಿ ಅವರ ಇಂಗ್ಲೀಷು ಕೂಡ ಬಹಳ ಸೊಗಸಾಗಿ ಇದೆ, ಬಹಳ ಚೆನ್ನಾಗಿದೆ. ಸ್ವಲ್ಪ ಹಳೆ ಕಾಲದ ಇಂಗ್ಲೀಷು ಅಂತ ಅನ್ನಿಸಬಹುದು, ಆದರೆ ಬಹಳ ಸೊಗಸು. ಈ ತರಹ ಅವರ ಅನುವಾದಗಳು ಇದೆ. ಅಲ್ಲಿ ಎಲ್ಲಿಯೂ ಕೂಡ ಜಾಪಕೋಪಾಖ್ಯಾನ ವಿಸ್ತಾರವಾಗಿ ಪ್ರತಿಪದವನ್ನು ವ್ಯಾಖ್ಯಾನ ಮಾಡಿಲ್ಲ, ಅನುವಾದ ಮಾಡಿಲ್ಲ. ವ್ಯಾಖ್ಯಾನ ಅನ್ನೋದಕ್ಕಿಂತ ಅನುವಾದ ಮಾಡಿಲ್ಲ. ಹೀಗಾಗಿ ಈ ಕಥೆ ಲೆಸ್ ನೋನ್, ಬಹಳ ಕಡಿಮೆ ತಿಳಿದಿದೆ ನಮಗೆ, ಅಷ್ಟು ಅಪರಿಚಿತ ಇದು. ಈ ಕಥೆಯನ್ನು ನಾನು ಮತ್ತಿನ್ನೊಮ್ಮೆ ಸಂಕ್ಷೇಪ ಮಾಡ್ತೇನೆ. ಜಪ ಮಾಡಲಿಕ್ಕೆ ಪೂರ್ವಪೀಠಿಕೆ ಏನು, ನಮ್ಮ ಮಾನಸಿಕ ಸಿದ್ಧತೆ ಹೇಗಿರಬೇಕು, ದೈಹಿಕ ಪರಿವೇಶ ಹೇಗಿರಬೇಕು ಇತ್ಯಾದಿಗಳನ್ನು ಹೇಳ್ತಾ, ಮುಖ್ಯವಾಗಿ ಮಾನಸಿಕ ಸಿದ್ಧತೆಗಳನ್ನು ನಿರೂಪಣೆ ಮಾಡ್ತಾರೆ. ಧ್ಯೇಯ ಮಂತ್ರವನ್ನು ಹೇಳಬೇಕು ಅಂತ ಇಲ್ಲ. ಧ್ಯೇಯ ಮಂತ್ರದ ಹೇಳೋ ಉದ್ದೇಶ ಏನು ಅಂದರೆ, ಅದನ್ನು ಹೇಳುವಾಗ ನಿಮ್ಮ ಮನಸ್ಸಿನಲ್ಲಿ ಆ ಚಿತ್ರ ಬಿಡಿಸಿಕೊಂಡು ಹೋಗಬೇಕು. ನಿಮ್ಮ ಮನಸ್ಸು ಅನ್ನುವ ಲೇಖನಿ
ಆ ಧ್ಯಾನ ಮಂತ್ರದಲ್ಲಿರುವಂತೆ ಮೂರ್ತಿಯನ್ನು ಚಿತ್ರವನ್ನು ಬಿಡಿಸಿಕೊಳ್ಳಬೇಕು. ಧ್ಯೇಯ ಪಂಚಮುಖೋ ರುದ್ರ ಅಂತಂದಾಗ 5 ಮೋರೆಯ ಶಿವ, ಬೆಳ್ಳಗಿನ ಶರೀರದವ, ಅದು ತಲೆಗೆ ಬರ್ತಾ ಹೋಗಬೇಕು. ಅದೆಲ್ಲ ಸೇರಿ ಬರಲಿಕ್ಕೆ 3 ಸೆಕೆಂಡ್ ಆಗತ್ತಷ್ಟೇ. ಅಷ್ಟಾದರೂ ಸಾರ್ಥಕ ಅಂತಾರೆ ವಿಷ್ಣು ತೀರ್ಥರು ಸನ್ಯಾಸ ಪದ್ಧತಿಯಲ್ಲಿ. ಇನ್ನೂ ಹೇಳೋದು ಅಂತಂದ್ರೆ ನೀವು ಜಪ ಎಷ್ಟಾದ್ರೂ ಮಾಡಿ, ಅದನ್ನ ಚೆನ್ನಾಗಿ ಚಿಂತನೆ ಮಾಡಿ ನಿಮ್ಮ ಮನಸ್ಸಿಗೆ ಬಂದ್ಮೇಲೆ ಜಪ ಶುರು ಮಾಡಿ ಅಂತಾರವರು. ಅಂದ್ರೆ ಧ್ಯಾನ ಮಂತ್ರವನ್ನು ಹೇಳುವುದರ ಔಚಿತ್ಯ ಏನು ಅಂದ್ರೆ ನಿಮ್ಮ ಮನಸ್ಸಿನಲ್ಲಿ ಆ ಮೂರ್ತಿ ಬರಬೇಕು ಅಂತ. ಹಾಗೆ ಜಪ ಮಾಡಿದವ ಒಬ್ಬ, ಆಗ ಕೃತಯುಗ ಆ ತರಹದ ಸಂದರ್ಭ ಇದು. ದೀರ್ಘಕಾಲ ಜಪ ಮಾಡಿ, ಸಾವಿರಾರು ವರ್ಷಗಳ ಕಾಲ ಜಪ ಮಾಡಿದ್ರು. ಅವನ ದೇಹ ಬಿಡು ಅಂತ ಹೇಳಲಿಕ್ಕೆ ದೇವತೆಗಳು ಬಂದರು. ಯಮ 2 ರೂಪದಿಂದ ಬಂದ, ಧರ್ಮನಾಗಿ ಮತ್ತೆ ಕಾಲನಾಗಿ. ಮೃತ್ಯು ಅವನ ತಮ್ಮ ಬಂದ, ಕಾಲಾಭಿಮಾನಿ ಬೇರೆ, ಯಮನಾಗಿ ಮತ್ತೆ ಧರ್ಮನಾಗಿ ಬಂದ. ಹೀಗೆ 4 ರೂಪಗಳಿಂದ 3 ಜನ ಬಂದರು. ಆಮೇಲೆ ಆ ಜಾಗಕ್ಕೆ ಇಕ್ಷ್ವಾಕು ಬಂದ. ಇಕ್ಷ್ವಾಕು ಏನ್ ಬೇಕು ಅಂತ ಕೇಳ್ದ. ಬ್ರಾಹ್ಮಣ ಹೇಳ್ದ, ನಾನು ಅಪರಿಗ್ರಹ ವ್ರತದಲ್ಲಿದ್ದೀನಿ, ನಿನಗೇನ್ ಬೇಕು ಕೇಳು ಅಂತ, ನಿನ್ನ ಪುಣ್ಯದ ಫಲ ಕೊಡು ಅಂತಂದ. ಆಯ್ತು ಕೊಡ್ತೀನಿ ಇಂದ. ಪುಣ್ಯದ ಫಲದ ಪರಿಮಾಣ ಏನು ಅಂದ. ನನಗೆ ಗೊತ್ತಿಲ್ಲ, ಯಾಕೆಂದ್ರೆ ನಾನು ಯಾವುದೇ ಬಯಕೆಯನ್ನು ಇಟ್ಟುಕೊಂಡು ಜಪ ಮಾಡಿಲ್ಲ, ಹೀಗಾಗಿ ನನಗೆ ಇಷ್ಟು ಫಲ ಅನ್ನೋದೇ ಗೊತ್ತಿಲ್ಲ, ದಾನ ಮಾಡುತ್ತೇನೆ, ಹಾಗಾದ್ರೆ ನೀನೇನಾರು ತಗೋಬೇಕು ಅಂದ. ನಾನು ತಗೊಳ್ಳಲ್ಲ ಅಂತ ಇವನು. ಹೀಗೆ ಅವರಿಬ್ಬರಲ್ಲಿ ಸಾತ್ವಿಕವಾದ ವಾದ ನಡೀತಾ ಇರುವಾಗ 2 ಕ್ಯಾರೆಕ್ಟರ್ ಎಂಟ್ರಿ ಆಯ್ತು. ಇಬ್ಬರು ವಿರೂಪರು, ಕೆಟ್ಟ ರೂಪದವರು. ಆಯ್ತಾ, ಬಡಕಲಾಗೋಗಿದ್ದಾರೆ, ಕೆಟ್ಟ ಬಟ್ಟೆ ಉಟ್ಕೊಂಡಿದ್ದಾರೆ. ಅವ್ರು ಬಂದ್ರು. ನಮೇ ಧಾರಯಸೀತ್ಯೇಕೋ ಧಾರಯಾಮೀತಿ ಚಾಪರಃ ಇಹಾಸ್ತಿ ನೌ ವಿವಾದೋಯಂ ಅಯಂ ರಾಜಾನುಚಾತಕಃ. ಅವರಿಬ್ಬರು ಬಂದು ಹೇಳಿದ್ರು. ಅವ್ರು ಯಾರು ಅಂತ ವೇದವ್ಯಾಸರು ಹೇಳ್ತಾರೆ, ಅದರಿಂದಾಗಿ ನಾನು ಹೇಳಲ್ಲ. ನಿನಗೆ ಇವನಾಗಲ್ಲ ಅಂತ ಒಬ್ಬ. ಅವರಿಬ್ರು ವಾದ ಮಾಡ್ಕೋತಾ ಇದ್ದಾರೆ ಪರಸ್ಪರ ಇವ್ರ ಎದುರುಗಡೆ. ಇವನು ನಿನಗಾಗಲ್ಲ, ಇಲ್ಲ ಇವನು ನನಗೆ ಬೇಕು, ಇವನು ನಾನು ಹೇಳ್ಕೊತೀನಿ, ಈ ಅವಕಾಶ ನಾನು ಬಳಸ್ಕೋತೀನಿ, ಗಲಾಟೆ ಮಾಡ್ತಾ ಇದ್ದಾರೆ ಅವರು. ಅದರ ನ್ಯಾಯ ತೀರ್ಮಾನಕ್ಕೆ ಇದೇ ರಾಜ ಇದ್ದಾನೆ ಅಂತ ಇದ್ದಾರೆ. ದ್ವಿಜಾ ಪ್ರತಿಗ್ರಹೇ ನೋಡು, ಸತ್ಯಂ ಬ್ರವೀಮ್ಯಹಮೃಣಂ ನ ಮೇ ಧಾರಯತೆ ಭವಾನ್ ಅನೃತಂ ವದಸಿ ಹತ್ವಂ ಋಣಂತೆ ಧಾರಯಾಮ್ಯಹಂ. ನಿನಗೆ ನನ್ನ ಋಣ ಇಲ್ಲ, ನಿನಗೆ ಸಂಬಂಧ ಇಲ್ಲ ಅಂತ ಒಬ್ಬ. ಇಲ್ಲ ನಿನಗೆ ನನಗೆ ಸಂಬಂಧ ಇದೆ, ನೀನು ಸುಳ್ಳು ಹೇಳ್ತಾ ಇದ್ದಿ ಅಂತ ಇನ್ನೊಬ್ಬ. ತಾವು ಭೌ ಭೃಶ ಸಂತಪ್ತೌ ರಾಜಾ ನಮಿದಮೂಚತು ಪರೀಕ್ಷೌ ತು ಯಥಾ ಸ್ಯಾವ ನಾವಾಮಿಹ ವಿಗರಹಿತೌ. ನೋಡಿ, ನಮ್ಮಿಬ್ಬರ ಮಧ್ಯೆ ಗಲಾಟೆ ಬಂದಿದೆ. ಯಾಕೆಂದ್ರೆ ಈ ಬ್ರಾಹ್ಮಣನ ಸಲುವಾಗಿ ಮತ್ತೆ ನಿನ್ನ ಸಲುವಾಗಿ ನಮಗೆ ಗಲಾಟೆ ಬಂದಿರೋದೇ ನಿಮ್ಮಿಬ್ಬರ ಸಲುವಾಗಿ. ನಮ್ಮ ಜಗಳವನ್ನು ನೀನೇ ಪರಿಹಾರ ಮಾಡಬೇಕು ಅಂದ್ರು. ಇನ್ನಷ್ಟು ಕಗ್ಗಂಟಾಯ್ತಲ್ಲ, ಎಲ್ಲಿಗೆ ಹೋಗ್ತಾ ಇದೆ ಈ ಕಥೆ? ವಿರೂಪ ಧಾರಯಾಮಿ ನರವ್ಯಾಘ್ರ ವಿಕೃತಸ್ಯೇಹ ಗೋಪ್ಪಲಂ ದದತಶ್ಚ ನ ಗೃಹ್ಣಾತಿ ವಿಕೃತೋ ಮೇ ಮಹೀಪತೆ. ಅವನಂದ, ಈಗ ಮಾತಾಡಿದ್ದಾನೆ, ಸ್ವೀಕಾರ ಮಾಡ್ತೇನೆ ಅಂತ. ಈಗ ಸ್ವೀಕಾರ ಮಾಡಲ್ಲ ಅಂತ ಇದ್ದಾನೆ. ಆಯ್ತಾ? ಅದರಿಂದಾಗಿ ಈ ರಾಜನನ್ನ ನಾನು ಹಿಡ್ಕೊಳ್ಬೇಕು ಅಂತ ಬಂದಿದ್ದೀನಿ ಇಂದ. ಕಥೆ ನೋಡಿ ಸ್ವಲ್ಪ ಹೆಂಗ್ ಟ್ವಿಸ್ಟ್ ಆಯ್ತು. ವಿಕೃತ ನಮೇ ಧಾರಯತೆ ಕಿಂಚಿತ್ ವಿರೂಪೋಯಂ ನರಾಧಿಪ ಮಿಥ್ಯಾಬ್ರವೀತ್ಯಯಂ ಹಿತ್ವಾಂ ಸತ್ಯಾಭಾಸಂ ಜನಾಧಿಪ. ಅದಕ್ಕೆ ಹೇಳಿದ ಇನ್ನೊಬ್ಬ, ಇಲ್ಲ ಈ ರಾಜನನ್ನ ನಾನು ಹಿಡ್ಕೋತೇನೆ,
ಇನ್ನೊಬ್ಬ ಇಲ್ಲ ಇಲ್ಲ ಈ ಬ್ರಾಹ್ಮಣನನ್ನು ನಾನು ಹಿಡ್ಕೋತೇನೆ ಅಂತ. ವಿರೂಪ ಶೃಣುಷ್ವಾವಹಿತೋ ರಾಜನ್ ಯಥೈತದ್ಧಾರಯಾಮ್ಯಹಂ ವಿಕೃತಸ್ಯಾಸ್ಯ ರಾಜರಚೆ ನಿಖಿಲೇನ ನರರಚಭಾಂ. ಅನೇನ ಧರ್ಮ ಪ್ರಾಪ್ತ್ಯರ್ಥಂ ಪುರಾ ದತ್ತಾ ಶುಭಾನಘ ಧೇನುರ್ವಿಪ್ರಾಯ ರಾಜರಚೆ ತಪಸ್ವಾಧ್ಯಾಯಶೀಲಿನೇ. ನೋಡು, ಈ ಕಥೆ ಒಳಗಡೆ ಒಂದು ಕಥೆ ಇದೆ ಅಂದ್ರು. ಅವನು ಇನ್ನೊಬ್ಬ ವಿರೂಪ, ಕೆಟ್ಟ ರೀತಿಯಲ್ಲಿದ್ದರಲ್ಲ ಅವನು. ಏನು, ಈ ಇಕ್ಷ್ವಾಕು ಒಂದು ಬಾರಿ ಒಬ್ಬ ಬ್ರಾಹ್ಮಣನಿಗೆ ಹಸುವೊಂದನ್ನು ಕೊಟ್ಟ. ಇವನೇನು ಮಾಡಿದ, ಅದರ ಫಲವನ್ನ ರಾಜನಿಗೆ ಕೊಟ್ಟ. ವಿಕೃತೇನ ಚಮೇ ದತ್ತಂ ವಿಶುದ್ಧೇನಾಂತರಾತ್ಮನ ತಥೋ ಮೇ ಸುಕೃತಂ ಕರ್ಮ ಕೃತಮಾತ್ಮ ವಿಶುದ್ಧಯೇ ಗಾವೌ ಚ ಕಪಿಲೆ ಕ್ರೀತ್ವಾ ವತ್ಸಲೆ ಬಹುದೋಹನೆ. ಆಯ್ತಾ? ಆಗ ನಾನೇನು ಮಾಡಿದೆ, ಈ ರಾಜನಲ್ಲಿ ನಿಂತು ಕೆಲಸ ಮಾಡಿದೆ. ಈ ರಾಜ ಹೋಗಿ ಅವನು ಕೇಳಿದ, ಈ ಹಸುವಿನ ಫಲವನ್ನು ಕೊಡು ಅಂತ ಕೇಳಿದ. ಇದು ನನ್ನಿಂದ. ತೇ ಚೋಂಚ ವೃತ್ತಯೇ ರಾಜನ್ ಮಯಾ ಸಮುಪವರ್ಜಿತೆ ಯಥಾ ವಿಧಿ ಯಥಾ ಶುದ್ಧಂ ತದಸ್ಯಾಹಂ ಪುನಃ ಪ್ರಭೋ. ಆಗ ಇವನಿಗೆ ಯಾರೋ ಹೇಳಿದ್ರು, ಇದು ಪ್ರತಿಗ್ರಹ ದೋಷ ಆಗತ್ತೆ, ಒಮ್ಮೆ ಕೊಟ್ಟಿದ್ದನ್ನ ತಾವೇ ಇಸ್ಕೊಳ್ಬಾರದು, ದೋಷ ಆಗತ್ತೆ ಅಂತ ಬಿಟ್ಟುಬಿಟ್ಟ. ಆಗ ಆ ದೋಷ ಇವನಿಗಿರಲಿಲ್ಲ, ನಾನು ಹೊರಗಡೆ ಹೋಗಬೇಕಾಯ್ತು. ಅದರಿಂದ ಅಲ್ಲಿ ನಮ್ಮಿಬ್ಬರಿಗೂ ಜಗಳ ಆಯಿತು. ನೆಕ್ಸ್ಟ್ ಇಲ್ಲಿ ನಮ್ಮಿಬ್ಬರಿಗೂ ಜಗಳ ಆಗ್ತಾ ಇದೆ. ಕುರು ಧರ್ಮಂ ಅಧರ್ಮಂ ವಾ ವಿನಯೇನೌ ಸಮಾದಧ ಯದಿ ನೆಚ್ಛತಿ ಮೇಧಾತುಂ ತಥಾ ಯಥಾ ದತ್ತಮನೇನ ವೈ ಭವಾನತ್ರ ಸ್ಥಿರೋ ಭೂತ್ವಾ ಮಾರ್ಗೇ ಸ್ಥಾಪಯತು ಪ್ರಭು. ನೋಡಪ್ಪ ರಾಜ, ಅವರಿಬ್ರು ಹೇಳೋದು, ನೀನು ಧರ್ಮ ಮಾಡ್ತೀಯೋ ಅಧರ್ಮ ಮಾಡ್ತೀಯೋ ಬೇರೆ, ನಮ್ಮಿಬ್ರಿಗಂತೂ ಅವಕಾಶ ಕೊಡು. ನಾವಿಬ್ರು ಒಂದೋ ನಾನು ಬರಬೇಕು, ಒಂದೋ ಅವನು ಬರಬೇಕು, ಆ ತರಹ ಮಾಡು. ರಾಜ ದೀಯಮಾನಂ ನ ಗೃಹಾಸಿ ಋಣಂ ಕಸ್ಮಾತ್ ತ್ವಮದ್ಯ ವೈ ಯಥೈವ ತೇಭ್ಯನುಜ್ಞಾತಂ ತಥಾ ಗೃಹೀಶ್ವಮಾಚಿರಂ. ಅದಕ್ಕೆ ರಾಜ ಹೇಳಿದ, ನೋಡಪ್ಪ ಕೊಡ್ತೀನಿ, ತಗೊಳ್ತ್ಯಾ ಅಂದ ಆ ವಿಕೃತ ವೇಷದವನಿಗೆ. ಅವನು ಹೇಳ್ದ, ದೀಯತಾಮಿತ್ಯನೇನೋಕ್ತಂ ದದಾನೀತಿ ತಥಾ ಮಯ ನಾಯಂ ಮೇ ಧಾರಯತ್ಯತ್ರ ಗಮ್ಯತಾಮ್ಯತ್ರ ವಾಂಛತಿ. ಕೊಡ್ತೇನೆ ಅಂತ ಹೇಳು, ಕೊಡಬೇಡ, ಆಗ ನಾನಿರ್ತೀನಿ. ಕೊಡ್ತೇನೆ ಅಂತ ಹೇಳಿ ಕೊಟ್ರೆ ಇವನಿರ್ತಾನೆ. ಯಾರು ಬೇಕು ನೋಡು ಅಂದ. ಇದೇನಿದು? ರಾಜ ದದತೋ ನ ಪ್ರತಿಗೃಹಾಸಿ ವಿಷಮಂ ಪ್ರತಿಭಾತಿ ಮೇ ಕೋಮ ಮಾತ್ರಾಪರಾಧೋ ಮೇ ದಂಡಮಾಜ್ಞಾಪಯ ಪ್ರಭೋ. ಇಲ್ಲ ಇಲ್ಲ, ನಾನು ಇವನು ಕೊಟ್ಟಿದ್ದೀನಿ, ನನ್ನ ಅಪರಾಧ ಇಲ್ಲೇನೂ ಇಲ್ಲ. ಅದರಿಂದಾಗಿ ನೀನು ನನಗೆ ಒಳಿತು ಮಾಡಬೇಕು ಅಂತ ಇನ್ನೊಬ್ಬ. ಹಾಗೆ ಅವರಿಬ್ಬರಲ್ಲಿ ವಾದ ಆಗ್ತಾ ಇದೆ. ರಾಜ ಹೇಳಿದ, ಒಂದು ಸ್ವಲ್ಪ ತಡೀರಿ, ನಿಮ್ಮಿಬ್ಬರನ್ನ ಆಮೇಲೆ ನೋಡ್ಕೋತೀನಿ, ಮೊದಲು ಬ್ರಾಹ್ಮಣನ ಹತ್ರ ಮಾತಾಡ್ತೀನಿ ಇಂದ. ಅಲ್ಲ, ಅದಕ್ಕಾಗಿಯೇ ಬಂದಿರೋದು ಅಂದ್ರು ಅವರಿಬ್ರು. ರಾಜ ಪ್ರಸ್ತುತಂ ಸುಮಹತ್ ಕಾರ್ಯಂ ಅನಯೋರ್ಗಹ್ವರಂ ಯಥಾ ಜಾಪಕಸ್ಯ ದೃಢೀಕಾರ ಕಥಮೇತದ್ಭವಿಷ್ಯತಿ. ಒಂದು ಸ್ವಲ್ಪ ತಡೀರಿ, ಈ ಜಪ ಮಾಡುವ ಬ್ರಾಹ್ಮಣನಿಂದ ನಿಮಗೇನಾಗಬೇಕು ಹೇಳಿ ಇಂದ. ಅದಕ್ಕೆ ಅವ್ರು ಹೇಳಿದ್ರು, ಜಾಪಕ ಆಯ್ತು, ಕೊಡು, ವಿನಿಮಯ ಮಾಡಿಕೊಳ್ಳೋಣ ಅಂದರೆ ನಾವು ಅವನ ಕಡೆಗೆ ಹೋಗ್ತೀವಿ. ಇಲ್ಲ ಅಂತಂದ್ರೆ ನಮ್ಮಲ್ಲೊಬ್ಬ ನಿನ್ನನ್ನ ಅಮರಿಕೊಳ್ತಾನೆ. ಏನ್ ಮಾಡಬೇಕು ಅಂತ ಹೇಳು ಅಂದ್ರು. ತೌ ಚೋವಾಚ ಸರಾಜರುಚಿ ಕೃತ ಕಾರ್ಯೋ ಗಮಿಷ್ಯತಃ ನೇದಾನಿ ಮಾಮಿಹಾತಾದ್ಯ ರಾಜಧರ್ಮೋ ಭವೇನ್ ಮೃಷಾ.
ಅದಕ್ಕೆ ಹೇಳಿದ, ಇಲ್ಲ, ನಿಮ್ಮಿಬ್ಬರಿಗೂ ಅನುಕೂಲ ಮಾಡಿಕೊಡುತ್ತೇನೆ. ಯಾಕೆ ಅಂದರೆ ಶರಣು ಬಂದವರಿಗೆ ಅನುಕೂಲ ಮಾಡಿಕೊಡೋದು ರಾಜಧರ್ಮ. ಸ್ವಧರ್ಮ ಪರಿಪಾಲ್ಯಶ್ಚ ರಾಜ್ಞಾಮಿತಿ ವಿನಿಶ್ಚಯ. ನನ್ನ ಧರ್ಮ ಏನು? ನೀವಿಬ್ಬರೂ ಇಲ್ಲಿ ಇರುವಂತೆ ಮಾಡುವುದು. ಆದರೆ ಅವನು ಧರ್ಮ ಏನು? ಅದನ್ನು ಅವನ ಹತ್ರ ಕೇಳಿ. ಬ್ರಾಹ್ಮಣ ಗೃಹಾಣಧಾರಯೇ ಯತ್ತೇ ಯಾಚಿತಂ ಸಂಸ್ಕೃತಂ ಮಯಾ ನಚೇದ್ ಗ್ರಹಿಷ್ಯಸೇ ರಾಜನ್ ಶಪಿಷ್ಯೇ ತ್ವಾಂ ನ ಸಂಚಯಃ. ಅದಕ್ಕೆ ಬ್ರಾಹ್ಮಣ ಹೇಳಿದ, ನಾನು ನಿವೃತ್ತಿ ಧರ್ಮದ ಬ್ರಾಹ್ಮಣ. ನಿನ್ನ ದಕ್ಷಿಣೆಯನ್ನೋ ಹಣವನ್ನೋ ನಾನು ಸ್ವೀಕರಿಸೋದಿಲ್ಲ. ಏನು ಕೊಡು ಅಂತ ಕೇಳಿದ್ದಿ, ಕೇಳುವಾಗ ಇದಕ್ಕೆ ವಿನಿಮಯ ಮಾಡ್ತೇನೆ, ದುಡ್ಡು ಕೊಡ್ತೇನೆ ಅಂತ ಹೇಳಿದ್ಯಾ ನೀನು? ಇಲ್ಲ. ನನ್ನ ಜಪದ ಫಲವನ್ನು ಕೊಡ್ತೇನೆ, ತಗೋ, ಇಲ್ಲ ಅಂತಂದ್ರೆ ಶಾಪ ಕೊಡ್ತೇನೆ ಎಂದ. ಅದಕ್ಕೆ ರಾಜ, ಧಿಗ್ರಾಜ ಧರ್ಮಂ ಯಸ್ಯಾಯಂ ಕಾರ್ಯಸ್ಯಾಸ್ಯ ವಿನಿಶ್ಚಯ ಇತ್ಯರ್ಥಂ ಮೇ ಗ್ರಹೀತವ್ಯಂ ಕಥಂ ತಥ್ಯಂ ಭವೇದಿತಿ ಏಷ ಪಾಣಿರಪೂರ್ವಂ ಭೋ ನಿಕ್ಷೇಪಾರ್ಥಂ ಪ್ರಸಾರಿತಃ. ಅಯ್ಯೋ ರಾಜಧರ್ಮವೇ ಎಂದ ರಾಜ. ತಗೊಳ್ಳೋದು ರಾಜಧರ್ಮಕ್ಕೆ ವಿರುದ್ಧ. ತಗೊಳ್ಳದೆ ಹೋದರೆ ಬ್ರಾಹ್ಮಣನ ಮಾತಿಗೆ ವಿರೋಧ, ಅದು ಶಾಪ ಸಿಗತ್ತೆ. ಏನ್ ಮಾಡಲಿ? ನಾನು ಕೊಡ್ಲಿಕ್ಕೆ ಹುಟ್ಟಿದವ. ನನ್ನ ಕೈ ಯಾವಾಗಲೂ ಆಕಾಶವನ್ನು ನೋಡಿಕೊಂಡು ಇರಬಾರದು, ಭೂಮಿಗೆ ಅಭಿಮುಖವಾಗಿ ಇರಬೇಕು ನನ್ನ ಕೈ. ನನ್ನ ಕೈ ಭೂಮಿಯನ್ನು ನೋಡಬೇಕೇ ವಿನಃ ಆಕಾಶವನ್ನಲ್ಲ. ಭೂಮಿಯನ್ನು ನೋಡಬೇಕಾದದ್ದು ರಾಜನ ಕರ್ತವ್ಯ. ಈಗ ಇಸ್ಕೊಳ್ಬೇಕಾದದ್ದು, ನನ್ನ ಕೈ ಆಕಾಶವನ್ನು ನೋಡಬೇಕಾದದ್ದು ಬ್ರಾಹ್ಮಣನ ಅನುಶಾಸನ. ಏನ್ ಮಾಡಲಿ ನಾನು? ಬ್ರಾಹ್ಮಣ ಸಂಹಿತಾಂ ಜಪತಾಯಾವಾನ್. ಆಯ್ತು, ಕೊಡು. ತದಿದಾನೀಂ ಪ್ರದೀಯತಾಂ. ಆಗ ಆ ಬ್ರಾಹ್ಮಣ ಹೇಳಿದ, ನಾನು ಇಡೀ ವೇದ ಸಂಹಿತೆಯನ್ನು ಏನು ಪಾರಾಯಣ ಮಾಡಿದ್ದೇನೆ ಇಷ್ಟು ವರ್ಷ, ಆದರೆ ಎಲ್ಲ ಫಲವೂ ನಿನಗಿರಲಿ ಇಂದ. ಅಲ್ ಜಲಮೇತನ್ ನಿಪತಿತಂ ಮಮ ಪಾಣೋ ದ್ವಿಜೋತ್ತಮ ಸಮಮಸ್ತು ಸಹೈವಾಸ್ತು ಪ್ರತಿಗೃಹಾತು ಮೇ ಭವಾನ್. ನೀನು ಈ ನೀರನ್ನು ಹಾಕಿದ್ದೀಯ ನನ್ನ ಕೈಯಲ್ಲಿ, ಇದೆರಡೂ ನಮಗಿಬ್ಬರಿಗೂ ಸಮವಾಗಿ ಇರಲಿ. ನಾನು ರಾಜಧರ್ಮವನ್ನು ಮಾಡಿದ ಪುಣ್ಯ ನಿನಗೆ ಅರ್ಪಿಸ್ತೇನೆ. ನೀನು ಬ್ರಾಹ್ಮಣ ಧರ್ಮವನ್ನು ಆಚರಿಸಿದ ಏನು ಪುಣ್ಯ ಇದೆ ಅದು ನನಗೆ ಕೊಟ್ಟಿದ್ದೀಯಾ? ಆಗ ಅವರಿಬ್ಬರು ಬಾಯ್ಬಿಟ್ರು. ಕಾಮಕ್ರೋಧೌ ವಿದ್ಧಿನೌತ್ವಂ ಆವಾಭ್ಯಾಂ ಕಾರಿತೋ ಭವಾನ್ ಸಹೇತಿ ಚ ಯದುಕ್ತಂ ತೇ ಸಮೋ ಲೋಕಸ್ತವಾಸ್ಯ ಚ. ಇಬ್ರು ಇದ್ರಲ್ಲ ಕೆಟ್ಟ ಆಕಾರದವರು, ಕೆಟ್ಟ ಬಟ್ಟೆಯವರು. ಅವರು ಹೇಳಿದ್ರಂತೆ, ಒಬ್ಬ ಹೇಳ್ದ ನನ್ನ ಹೆಸರು ಕಾಮ ಅಂತ, ಇನ್ನೊಬ್ಬ ಹೇಳ್ದ ನನ್ನ ಹೆಸರು ಕ್ರೋಧ ಅಂತ. ಏನಾಗತ್ತೆ ಈಗ ನೋಡಿ, ಕ್ಲಾರಿಟಿ ಬಂತು. ಅವರಿಬ್ರು ಒಂದು ಗಲಾಟೆ ಮಾಡ್ತಾ ಇದ್ರು. ಬ್ರಾಹ್ಮಣ ಸಿಟ್ಟು ಮಾಡಿಕೊಂಡು ಶಾಪ ಕೊಟ್ಟಿದ್ರೆ ಕ್ರೋಧಕ್ಕೆ ಒಳಗಾಗ್ತಾ ಇದ್ದ. ಬೇಕು, ನನಗೆ ಈ ತಪಫಲ ಬೇಕು ಅಂತ ಹೇಳಿ ಕ್ಷತ್ರಿಯ ಧರ್ಮವನ್ನು ಮೀರಿದ್ರೆ ಕಾಮಕ್ಕೆ ಒಳಗಾಗ್ತಾ ಇದ್ದ ರಾಜ. ಎಷ್ಟು ಸೂಕ್ಷ್ಮ! ಅವರಿಬ್ರು ಯಾರು? ಎರಡು ಹೊಸ ಕ್ಯಾರೆಕ್ಟರು, ಒಂದು ಕಾಮ, ಇನ್ನೊಂದು ಕ್ರೋಧ. ಇಬ್ರು ಒಟ್ಟಿಗೆ ಇರ್ತಾರೆ. ಕಾಮಾತ್ ಕ್ರೋಧೋಭಿಜಾಯತೆ ಅಲ್ವಾ ಗೀತೆಯಲ್ಲಿ ಹೇಳೋದು. ಅಂದ್ರೆ ಎಷ್ಟು ಸೂಕ್ಷ್ಮವಾಗಿ ಯೋಚನೆ ಮಾಡಿದ್ದಾರೆ ಅಂತ. ಇಷ್ಟು ಡೆಪ್ತ್ ನಿಮಗೆ ಬೇರೆ ಧರ್ಮಗಳಲ್ಲಿ, ಬೇರೆ ಮಾತುಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯವಾ? ಇಷ್ಟು ಡೆಪ್ತ್. ಅದಕ್ಕೆ ಅವರು ಹೇಳಿದ್ರು, ಕಾಮ ಕ್ರೋಧೌ ವಿದ್ಧಿನೌತ್ವಂ ಆವಾಭ್ಯಾಂ ಕಾರಿತೋ ಭವಾನ್ ಸಹೇತಿ ಚ ಯದುಕ್ತಂ ತೇ ಸಮೋ ಲೋಕಃ ತವಾಸ್ಯ ಚ. ನಾವಿಬ್ಬರು, ಒಬ್ಬ ಕಾಮ ಒಬ್ಬ ಕ್ರೋಧ, ನಾವಿಬ್ಬರು ನಿನ್ನನ್ನು ಪ್ರವೇಶಿಸಿದೆವು. ತಪಸ್ಸು ಬೇಕು ಅಂತನ್ನುವ ಕಾಮ, ನನ್ನಿಂದ ಏನು ತೆಗೆದುಕೊಳ್ತಾ ಇಲ್ವಲ್ಲ ಅಂತ ಕ್ರೋಧ. ಎರಡೂ ಒಟ್ಟಿಗೆ ನಿನ್ನನ್ನ ಅಡರಬೇಕು ಅಂತ ಯೋಚನೆ ಮಾಡಿದೆವು. ಅಡರುವುದು ಅಂತಂದ್ರೆ
ಅಮರುವುದು ಅಡರುವುದು ಅಂತ ಎರಡು ಶಬ್ದ ಉಂಟು ಕನ್ನಡದಲ್ಲಿ. ಸೇರ್ಕೊಂಡ್ಬಿಡೋದು ಅಂತ, ಬೆನ್ನು ಹತ್ತೋದು. ಯೋಚನೆ ಮಾಡಿದೆವು, ಆದರೆ ನಮ್ಮಿಬ್ಬರನ್ನೂ ನೀವಿಬ್ಬರು ದೂರ ಇಟ್ರಿ. ನೀವಿಬ್ಬರು ಕಾಮಕ್ಕೂ ಒಳಗಾಗಲಿಲ್ಲ, ಕ್ರೋಧಕ್ಕೂ ಒಳಗಾಗಲಿಲ್ಲ. ನೋಡಿ ಎಷ್ಟು ಸೂಕ್ಷ್ಮ. ಹೇ, ನನ್ನ ಮಾತನ್ನೇ ಧಿಕ್ಕರಿಸ್ತಾ ಇದ್ದೀಯಾ, ನಾನು ರಾಜ ಅನ್ನುವ ಕ್ರೋಧ ಇವನಿಗೆ ಬರಲಿಲ್ಲ. ಹೌದಾ, ಹಾಗಾದ್ರೆ ಕೊಟ್ಟು ಬಿಡು ಅನ್ನುವ ಕಾಮ ರಾಜನಿಗೆ ಬರಲಿಲ್ಲ. ಬ್ರಾಹ್ಮಣ ಹೇಳಿದ, ಅದು ಸಾತ್ವಿಕ. ಶಾಪ ಕೊಡ್ತೇನೆ, ಅದು ಮಿತಿಮೀರಿ ಹೋಗುವ ಮೊದಲೇನೆ ರಾಜ ತಗೊಂಡ. ಆಮೇಲೆ ಕೇಳಿದ, ನಾನು ತಗೊಂಡಿದ್ದೀನಿ, ನನ್ನ ಲೋಕ ನಿನಗಿರಲಿ ಅಂತ. ಇದು ಕಾಮಕ್ರೋಧಗಳನ್ನು ಬ್ಯಾಲೆನ್ಸ್ ಮಾಡುವುದು, ಕಾಮಕ್ರೋಧಗಳನ್ನು ಸಹಿಸುವುದು ಅಂದರೆ ಇದು. ಅದಕ್ಕೆ ಬ್ರಾಹ್ಮಣನ ಆದ್ಯ ಕರ್ತವ್ಯ ಏನು ಅಂದರೆ 3 ವರ್ಣದವರದು: ಬ್ರಾಹ್ಮಣ, ವೈಶ್ಯ, ಶೂದ್ರ. ಕ್ಷಮಾ ಬಾಹ್ಯೇಶು ಶತ್ರುಚು ಅಂತ. ಹೊರಗಡೆಯ ಶತ್ರುಗಳಲ್ಲಿ ಕ್ಷಮೆ. ಅದಕ್ಕೆ ಹೇಳಿದ್ದು, ನಾಯಂ ಧಾರಯತೆ ಕಿಂಚಿತ್ ಜಿಜ್ಞಾಸಾ ತತ್ಕೃತೆ ಕೃತ. ಈ ಬ್ರಾಹ್ಮಣ ಕಾಮವನ್ನೂ ಕ್ರೋಧವನ್ನೂ ಹತ್ತಿರ ಬಿಟ್ಟುಕೊಳ್ಳಲಿಲ್ಲ. ಬಿಟ್ಟುಕೊಳ್ತಾನಾ ಇಲ್ವಾ ಅಂತ ನಮ್ಮಿಬ್ಬರಲ್ಲಿ ಒಂದು ಸ್ಪರ್ಧೆ ನಡೀತು. ಅದಕ್ಕೆ ದೇವತೆಗಳು ಸಾಕ್ಷಿಯಾದರು, ಕಾಲ, ಧರ್ಮ, ಮೃತ್ಯು. ಆಮೇಲೆ ನಾವು ಇಬ್ರು ಕಾಮ ಕ್ರೋಧ ಸ್ವಲ್ಪ ಬದಲಾವಣೆ ಆದರೂ ನಾವು ಬಂದ್ಬಿಡ್ತೀವಿ. ನಮ್ಮೆಲ್ಲರಿಗೂ ಸಮಾಧಾನ ಆಗುವ ಹಾಗೆ ಬ್ಯಾಲೆನ್ಸ್ ಮಾಡಿ ಕಾಮಕ್ರೋಧಗಳನ್ನು ಒಳಬಿಟ್ಟುಕೊಳ್ಳದಂತೆ ದೇವತೆಗಳನ್ನು ನೀವು ಮೆಚ್ಚಿಸಿದ್ದೀರಾ. ಅದರಿಂದಾಗಿ ನಿಮಗೆ ಒಳ್ಳೆಯ ಲೋಕಗಳಾಗಲಿ ಅಂತ ಹೇಳಿ ಆ ಕಾಮಕ್ರೋಧರು ಹೇಳಿದರಂತೆ. ಭೀಷ್ಮ ಜಾಪಕಾನಾಂ ಫಲಾವಾಪ್ತಿ ಮಯಾತೆ ಸಂಪ್ರದರ್ಶಿತ ಗತಿಸ್ಥಾನಂಚ ಲೋಕಶ್ಚ ಜಾಪಕೇನ ಯಥಾರ್ಜಿತಾ. ಈ ಕಥೆಯನ್ನ ಇನ್ನು ಎಂಡ್ ಮಾಡಲಿಲ್ಲ ಭೀಷ್ಮಾಚಾರ್ಯರು. ಕಥೆಯ ಮಧ್ಯದಲ್ಲಿಯೇ, ಕಥೆ ಮುಂದಿನ ಅಧ್ಯಾಯಕ್ಕೆ ಎಂಡ್ ಆಗೋದು, ಕಥೆಯ ಮಧ್ಯದಲ್ಲಿಯೇ ಅವರೇನು ಮಾಡಿದ್ರು, ಇದನ್ನ ಜಾಪಕರ ಫಲ ಏನು ಅನ್ನೋದನ್ನು ನಿರೂಪಣೆ ಮಾಡಿದ್ರು. ಜಾಪಕರಿಗೆ ಏನು ಫಲ ಆಗತ್ತೆ ಅಂತ ಫಲೋಕ್ತಿಯನ್ನು ಇಲ್ಲೇ ಹೇಳ್ತಾ ಇದ್ದಾರೆ. ಈ ಕಥೆ ಏನಿದೆ ಒಂದು 2 ಸರ್ತಿ ನೀವು ಕೇಳಬೇಕಾಗತ್ತೆ ನೋಡಿ. ಇದಕ್ಕೆ ಸಿಮಿಲರ್ ಆಗಿ ಸಂಸ್ಕೃತದಲ್ಲಿ ನಾರಾಯಣ ಪಂಡಿತಾಚಾರ್ಯರ ಶುಭೋದಯ ಅಂತ ಒಂದು ಪುಟ್ಟ ಕೃತಿ ಇದೆ. ಶುಭೋದಯ, ಶುಭ ಅಂದರೆ ಸಾಧಕ ಜೀವ, ಅವನ ಉತ್ಕರ್ಷ ಅಂತ. ಆ ಶುಭೋದಯ ಏನಿದೆ, ಈ ತರಹದ ಸಂಗತಿಗಳನ್ನೆಲ್ಲ ಅಲ್ಲಿ ನಾರಾಯಣ ಪಂಡಿತಾಚಾರ್ಯರು ಕೊಟ್ಟಿದ್ದಾರೆ. ಶುಭೋದಯ ಅಂತ ಹೇಳಿ ನಾರಾಯಣ ಪಂಡಿತಾಚಾರ್ಯರ ಒಂದು ಕೃತಿ ಇದೆ ಅನ್ನೋದೇ ಹೆಚ್ಚಿನ ಜನರಿಗೆ ಅಪರಿಚಿತ. ಅದು ಪುರಂಜನೋಪಾಖ್ಯಾನದ ನೆರಳನ್ನು ಹೊಂದಿದೆ. ಸೂಕ್ಷ್ಮವಾಗಿ ಭಾವನಾ ಪ್ರಕರ್ಷ, ಮನಸ್ಸಿನ ಭಾವನೆಗಳು ಯಾವ ರೀತಿ ಮೂಡಿ ಉಕ್ಕಿ ಉಕ್ಕಿ ಬರ್ತವೆ, ಅದನ್ನು ಹೆಂಗೆ ಕಂಟ್ರೋಲ್ ಮಾಡ್ತಾರೆ ಸಾಧಕರು, ಅದರ ಬಗ್ಗೆನೂ ಇದೆ. ಶುಭ ಎನ್ನುವ ಜೀವನ ಉದಯ. ಆದರೆ ಅದು ಸಂಸ್ಕೃತದಲ್ಲಿದೆ. ಸಂಸ್ಕೃತದಲ್ಲಿಯೂ ಹೆಚ್ಚಿನ ಜನ ಅದನ್ನ ನೋಡ್ತಾ ಇಲ್ಲ. ಪಾಪ ಅದು ಗೊತ್ತಿರದೆ ನಾರಾಯಣ ಪಂಡಿತಾಚಾರ್ಯರು ಹೀಗೆ ಸಾಧಕ ಜೀವನೊಬ್ಬನ ಎತ್ತರವನ್ನು ಬರೆದಿದ್ದಾರೆ ಅನ್ನೋದನ್ನು ಗೊತ್ತಾಗದೆ ವಿಮರ್ಶಕರೆಲ್ಲ, ಅಂದರೆ ಸಾಹಿತ್ಯ ವಿಮರ್ಶಕರು, ನಾ ಹೇಳ್ತಾ ಇರೋದು ಸಾಹಿತ್ಯ ವಿಮರ್ಶಕರೆಲ್ಲ, ಬುಕ್ ಆಫ್ ಜೋಬ್ ಅಂತ ಹೇಳಿ ಒಂದು ಕ್ರಿಶ್ಚಿಯಾನಿಟಿಯ ಗ್ರಂಥ ಇದೆ. ಆಮೇಲೆ ಜಾರ್ಜ್ ಬನ್ಯನ್ ಅಂತ ಹೇಳಿ ಒಬ್ಬ, ಅವನು ಕ್ರಿಶ್ಚಿಯನ್ ಧರ್ಮದ ಪಾಪ ಪುಣ್ಯಗಳ ಬಗ್ಗೆನೇ ಹೆಚ್ಚು ಬರೆದ. ದ ಪಿಲ್ಗ್ರಿಮೇಜ್ ಅಂತ ಹೇಳಿ ಆ ತರಹ ಎಲ್ಲ ಬರೆದ. ಅವನು ಗ್ರಂಥವನ್ನು ತಲೆ ಮೇಲೆ ಇಟ್ಕೊಂಡು ಕುಣಿದಾಡ್ತಾರೆ. ಆಮೇಲೆ ಬುಕ್ ಆಫ್ ಮಿರ್ದಾದ್ ಅಂತ ಹೇಳಿ ಅದನ್ನೆಲ್ಲ ತಲೆ ಮೇಲೆ ಇಟ್ಕೊಂಡು ಕುಣಿದಾಡ್ತಾರೆ. ಎಂತ ಮಾಡೋದು?
ನಾರಾಯಣ ಪಂಡಿತಾಚಾರ್ಯರು ಈ ತರಹದ ಒಂದು ಗ್ರಂಥ ಕೊಟ್ಟಿದ್ದಾರೆ ಅಂತ ಹೇಳಿ ನಮಗೆ ಗೊತ್ತಿದ್ದಿದ್ರೆ ಅವನು ಯಾರಯ್ಯ ಇಲ್ಲಿ ನೋಡಿ ಅಂತ ಇದ್ವಿ ನಾವು. ಅದಾದ ಮೇಲೆ 7ನೇ ಶತಮಾನ ಮತ್ತು 8ನೇ ಶತಮಾನದಲ್ಲಿ 7 ಮತ್ತು 11 7 ಮತ್ತು 11ನೇದು 12ನೇದು ಶತಮಾನದಲ್ಲಿ ಬಂತು ಒಂದು ಪ್ರಬೋಧ ಚಂದ್ರೋದಯ ಅಂತ. ಮಾಯಾವಾದವನ್ನು ಇದೇ ರೀತಿ ರೂಪಕದಲ್ಲಿ ಅವರು ಬರೆದದ್ದು. ಮಾಯಾವಾದವನ್ನು ಪ್ರೆಸೆಂಟ್ ಮಾಡಿದ್ರು ಪ್ರಬೋಧ ಚಂದ್ರೋದಯ ಅಂತ. ಅದು ಸಂಸ್ಕೃತದಲ್ಲಿ ಇರುವ ನಾಟಕ. ಅದನ್ನು ಫಿಲ್ಮ್ ಮಾಡಲಿಕ್ಕೆ ಹೊರಟಿದ್ರು HLN ಸ್ವಾಮಿ ಅಂತ. ಅವರೊಬ್ಬರು ರವಿ ಅಂತ ಕರಿತಾ ಇದ್ರು ಅವ್ರನ್ನ. ಅವರು KLN ಸ್ವಾಮಿನಾ ಅವರು ಮಾಡ್ಲಿಕ್ಕೆ ಹೊರಟಿದ್ರು. ಅದರಲ್ಲಿ ನಾನು ಒಂದು ಸ್ವಲ್ಪ ಸ್ಕ್ರಿಪ್ಟ್ ಮಾಡಿದ್ದೆ, ಅವರಿಗೆ ತಕ್ಕ ಹಾಗೆ ಮಾಡಿದ್ದೆ. ಅದಾಗಲಿಲ್ಲ, ಅವರು ಬೇಗ ಹೋಗ್ಬಿಟ್ರು. ಅಂದರೆ ಅದು ಮಾಡ್ಲಿಕ್ಕೆ ಶುರು ಮಾಡಿದ್ಮೇಲೆ ಹೋದರು. ಆಮೇಲೆ ಸಂಕಲ್ಪ ಸೂರ್ಯೋದಯ ಅಂತ ಹೇಳಿ ಒಂದು ಗ್ರಂಥ ಬಂತು. ಅದು ಆಚಾರ್ಯರಿಂದ ಕೂಡಲೇ ಆಚಾರ್ಯರು ಬಂದು ಸುಮಾರು ಒಂದು 50 ವರ್ಷದ ಒಳಗಡೆ ಒಬ್ಬರು ಬಂದರು, ವೇದಾಂತ ದೇಶಿಕರು ಅಂತ. ಅವರು ಬರೆದದ್ದು ಸಂಕಲ್ಪ ಸೂರ್ಯೋದಯ ಅಂತ. ಶ್ರೀವೈಷ್ಣವ ಮತದ ಒಂದು ಸಂಗತಿಗಳನ್ನು ಒಂದು ಕ್ಯಾರೆಕ್ಟರ್ ಮಾಡಿ, ಮಾಯಾ ಅಂತ ಒಂದು ಕ್ಯಾರೆಕ್ಟರು, ಆಮೇಲೆ ಅಜ್ಞಾನ ಅಂತ ಒಂದು ಕ್ಯಾರೆಕ್ಟರು, ಕ್ರೋಧ ಅಂತ ಒಂದು ಕ್ಯಾರೆಕ್ಟರು, ಕಾಮ ಅಂತ ಒಂದು ಕ್ಯಾರೆಕ್ಟರು ಅವರು. ಅದಾದ ಮೇಲೆ ಇತ್ತೀಚೆಗೆ ಅಂದರೆ ಸುಮಾರು ಇವರು ಸತ್ಯಪ್ರಿಯರು, ಉತ್ತರಾದಿ ಮಠದ ಸತ್ಯಪ್ರಿಯ ತೀರ್ಥರ, ಸತ್ಯನಿಧಿ ತೀರ್ಥರ, ಸತ್ಯಪ್ರಿಯ ತೀರ್ಥರ ಶಿಷ್ಯರೊಬ್ಬರು. ಅವ್ರ ಹೆಸರು ಘನಶ್ಯಾಮದಾಸ ಅಂತ. ಅವರು ಮಧ್ವಮತದ ಪ್ರಮೇಯಗಳನ್ನು ರೂಪಕದಲ್ಲಿ ಹಿಡಿದಿಟ್ಟು ಒಂದು ನಾಟಕ ಬರೆದಿದ್ದಾರೆ, ಉಭಯಗ್ರಸ್ತ ಪ್ರಚಂಡ ರಾಹುದಯ ಅಂತ. ಅದೆಲ್ಲವೂ ಕೂಡ ನಮಗೆ ಮೂಲದಲ್ಲಿ ಮಹಾಭಾರತದಲ್ಲಿ ಸಿಗುತ್ತೆ ನೋಡಿ. ಆ ಜಾಪಕ ಬ್ರಾಹ್ಮಣ ಏನಿದ್ದಾನೆ, ಆ ಜಾಪಕ ಬ್ರಾಹ್ಮಣನನ್ನು ಟೆಸ್ಟ್ ಮಾಡಲಿಕ್ಕೆ ಅಂತ ದೇವತೆಗಳು ಬಂದರು. ಅವರು ಕೂಡ ಮನಸ್ಸಿನ ಒಳಗಡೆ ಇರುವ ಭಾವಗಳೇ. ಯಮಧರ್ಮ, ಸ್ವಯಂ ಯಮ ಅಂದರೆ ಧರ್ಮಾಭಿಮಾನಿಯಾಗಿ ಬಂದ, ಯಮನಾಗಿ ಬಂದ, ಕಾಲ ಆಗಿ ಬಂದ. ಆಮೇಲೆ ಇಬ್ಬರು ವಿರೂಪರಾದ ವ್ಯಕ್ತಿಗಳು ಬಂದರು. ಒಬ್ಬನ ಹೆಸರು ಕಾಮ, ಇನ್ನೊಬ್ಬನ ಹೆಸರು ಕ್ರೋಧ. ಕೆಟ್ಟ ಬಟ್ಟೆಯನ್ನು ತೊಟ್ಟುಕೊಂಡವರು ಬಂದರು. ಆದರೆ ಅವರೆಲ್ಲರಿಗೂ ಸಮಾಧಾನ ಆಗುವ ಹಾಗೆ ಶಾಂತವಾಗಿ ಇವರಿಬ್ಬರು ಇದ್ದರು. ಕಾಮನಿಗೂ ಒಳಪಡಲಿಲ್ಲ, ಕ್ರೋಧಕ್ಕೂ ಒಳಪಡಲಿಲ್ಲ. ಹೀಗೆ ಜಾಪಕ ಬ್ರಾಹ್ಮಣನ ಆ ಮ್ಯಾನೇಜ್ಮೆಂಟ್, ತಮ್ಮ ಭಾವನೆಗಳ ಮ್ಯಾನೇಜ್ಮೆಂಟನ್ನು ಇದು ಹೇಳುವಂತಹ ಕಥೆ. ಈ ಕಥೆಯನ್ನು ನೀವು ಇನ್ನೊಂದೆರಡು ಬಾರಿ ಕೇಳಬೇಕಾಗತ್ತೆ. ಯಾಕೆಂತಂದರೆ ಇದು ಬಹಳ ಕಾಂಪ್ಲೆಕ್ಸು. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ ಅಂತಾರಲ್ಲ, ಅಷ್ಟು ಸೂಕ್ಷ್ಮ ಇದು. ಈ ಕಥೆ ಬಹಳ ಸೂಕ್ಷ್ಮ. ಇರಲಿ, ಭೀಷ್ಮಾಚಾರ್ಯರು ಈಗ ಜಪದ ಫಲಗಳನ್ನು ಹೇಳ್ತಾರೆ. ಜಾಪಕಾನಾಂ ಫಲಾವಾಪ್ತಿ ಮಯಾ ತೇ ತಂ ಪ್ರದರ್ಶಿತ ಗತಿಸ್ಥಾನಂಚ ಲೋಕಾಶ್ಚ ಜಾಪಕೇನ ಯಥಾರ್ಜಿತಾ. ಜಪ ಮಾಡುವವರಿಗೆ ಏನು ಫಲ ಅನ್ನೋದನ್ನು ಹೇಳ್ತೇನೆ. ಅವರ ಗತಿ ಏನು, ಸ್ಥಾನ ಏನು, ಲೋಕ ಏನು ಅಂತ. ಪ್ರಯಾತಿ ಸಂಹಿತಾಧ್ಯಾಯಿ ಬ್ರಹ್ಮಾಣಂ ಪರಮೇಷ್ಠಿನಂ. ವೇದ ಸಂಹಿತೆಯನ್ನು ಅಧ್ಯಯನ ಮಾಡಿದವ, ಅರ್ಥಪೂರ್ವಕವಾಗಿ ಚಿಂತನೆ ಮಾಡಿದವ ಬ್ರಹ್ಮನನ್ನು ಹೊಂದುತ್ತಾನೆ. ಅಥವಾಗ್ನಿಂ ಸಮಾಧಾಯ ಸೂರ್ಯಮಾವಿಶತೆ ಪಿತಾ. ಅಥವಾ ಆ ಸಂಹಿತೆಯಿಂದ ಅಗ್ನಿಯಲ್ಲಿ ಆರಾಧನೆ ಮಾಡಿ ಸೂರ್ಯನ ಬಳಿಗೆ ಹೋಗ್ತಾನೆ. ಅದರಿಂದಾಗಿ ಕೃಷ್ಣ ಏನು ಹೇಳ್ತಾನೆ, ಶ್ರೇಯಾನ್ ದ್ರವ್ಯಮಯಾದ್ಯಜ್ಞಾತ್ ಜ್ಞಾನಯಜ್ಞ ಪರಂತಪ ಅಂತ. ನೋಡಿ, ಸಂಹಿತೆಯನ್ನ ಅರ್ಥಪೂರ್ವಕವಾಗಿ ಅಧ್ಯಯನ ಮಾಡಿದವ ಬ್ರಹ್ಮನ ಬಳಿ ಹೋಗ್ತಾನೆ. ಅಗ್ನಿಯಲ್ಲಿ ಹೋಮ ಮಾಡಿದವ ಸೂರ್ಯಮಾವಿಶತೆ ಪಿಚ, ಸೂರ್ಯನನ್ನು ಪ್ರವೇಶ ಮಾಡ್ತಾನೆ. ಸತೈಜಸೇನ ಭಾವೇನ ಯದಿ ತತ್ರಾಶ್ನುತೆ ರತಿಂ ಗುಣಾಸ್ತೆ ತಾಂ ತಮಾಧತ್ತೆ ರಾಗೇಣ ಪ್ರತಿಮೋಹಿತಃ. ಅಲ್ಲಿ
ತೇಜೋ ರೂಪವನ್ನು ಹೊಂದಿ ಆನಂದದಿಂದ ಇರ್ತಾನೆ. ಗುಣಾನಸ್ತೇತಾಂ ತಮಾಧತ್ತೆ ರಾಗೇಣ ಪ್ರತಿಮೋಹಿತ. ಆ ಎಲ್ಲ ಗುಣಗಳನ್ನು ಹೊಂದುತ್ತಾನೆ. ಸೂರ್ಯನಲ್ಲಿ ಇರಲು ಬೇಕಾದ ಎಲ್ಲ ಗುಣಗಳನ್ನು ಹೊಂದುತ್ತಾನೆ. ಏವಂ ಸೋಮೇ ತಥಾ ವಾಯೌ ಭೂಮ್ಯಾಕಾಚ ಶರೀರಗಃ ಸರಾಗಸ್ತತ್ರ ವಸತಿ ಗುಣಾನ್ಸ್ತೇಷಾಂ ಸಮಾದದತ್. ಹಾಗೆ ಚಂದ್ರನಲ್ಲಿ, ವಾಯುವಿನಲ್ಲಿ, ಭೂಮಿಯಲ್ಲಿ, ಆಕಾಶದಲ್ಲಿದ್ದುಕೊಂಡೂ ಕಾಮ್ಯ ಜಪವನ್ನು ಮಾಡ್ತಾ ಕಾಮ್ಯ ಜಪದ ಫಲವನ್ನು ಅನುಭವಿಸ್ತಾನೆ. ಅಥ ತತ್ರ ವಿರಾಗೀಚ ಗಚ್ಚತಿ ತ್ವತ ಸಂಚಯಂ ಪರಮವ್ಯಯಮಿಚ್ಛಂತಹ ತಮೇವಾ ವಿಶತೆ ಪುನಃ. ಅಲ್ಲಿ ಅವನಿಗೆ ಡೌಟ್ ಬರುತ್ತೆ, ಇದು ನಿತ್ಯ ಇರಲಿಕ್ಕಿಲ್ಲ ಅಂತ ಹೇಳಿ ನಿತ್ಯವಾದ ಲೋಕವನ್ನು ಹೊಂದಲು ಬಯಸುತ್ತಾನೆ. ಇದು ಉಪನಿಷತ್ತಿನಲ್ಲಿ ಹೇಳಿದ್ದೆ. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್ ನಾಸ್ತಿ ಅಕೃತ ಕೃತೇನಾ ಅಂತ. ಕರ್ಮಚಿತಾನ್ ಲೋಕಾನ್, ಕರ್ಮದಿಂದ ಸಂಪಾದಿತವಾದ ಲೋಕಗಳು ಅನಿತ್ಯ ಎಂದು ಪರೀಕ್ಷ್ಯ, ತಿಳಿದು. ಹೆಂಗೆ ತಿಳಿಬೇಕು ನೋಡಿ, ಇಂಥವರಿಗೆ ಪ್ರತ್ಯಕ್ಷ ಅನುಭವ ಆಗತ್ತೆ, ನಮಗೆ ಮಹಾಭಾರತಾದಿ ಗ್ರಂಥಗಳಿಂದ ಅನುಭವ ಆಗತ್ತೆ. ಪರೀಕ್ಷ ಲೋಕಾನ್ ಕರ್ಮಚಿತಾನ್ ಬ್ರಾಹ್ಮಣೋ ನಿರ್ವೇದ ಮಾಯಾತ್. ವೈರಾಗ್ಯವನ್ನು ಹೊಂದಬೇಕು. ಏನು ಥೀಮ್? ನಾಸ್ತಿ ಅಕೃತ ಕೃತೇನ. ಪ್ರಿನ್ಸಿಪಲ್ ಏನು ಇದರದ್ದು? ಅಕೃತ, ಮಾಡದಿರುವ ಮೋಕ್ಷ. ಯಾರೂ ನಿರ್ಮಾಣ ಮಾಡಿದ್ದಲ್ಲ ಮೋಕ್ಷವನ್ನ. ಕೃತೇನ, ಅದು ಕಾಮ್ಯವಾಗಿ ಮಾಡಿದ್ದರಿಂದ ಕರ್ಮದಿಂದ ಅದು ಸಿಗಲ್ಲ. ಮೋಕ್ಷ ಅನ್ನೋದು ಜ್ಞಾನದಿಂದಲೇ ವಿನಃ ಕರ್ಮದಿಂದ ಸಿಗಲ್ಲ. ಕೃತ ಅಂದ್ರೆ ಅಲ್ಲಿ ಕರ್ಮ. ಅಕೃತ, ಕರ್ಮದಿಂದ ಸಿಗದ ಮೋಕ್ಷ ಕರ್ಮದಿಂದ ಹೆಂಗ್ ಸಿಗತ್ತೆ? ಕರ್ಮಕ್ಕಾಗಿ ಮೋಕ್ಷ ಇರೋದೇ ಇಲ್ಲ. ಅಮೃತಾಚ್ಚಾಮೃತಂ ಪ್ರಾಪ್ತಃ ಶಾಂತಿಭೂತೋ ನಿರಾತ್ಮವಾನ್ ಬ್ರಹ್ಮಭೂತಸ್ಥ ನಿರ್ದ್ವಂದ್ವಃ ಸುಖೀ ಶಾಂತೋ ನಿರಾಮಯಃ. ಅದಕ್ಕೆ ಹೇಳಿದ್ದು ಅಮೃತಾಚ್ಚ ಅಮೃತಂ ಪ್ರಾಪ್ತಃ. ಅಮೃತಾತ್ ಅತಿರೋಹಿತ ವಿಜ್ಞಾನಾತ್ ವಾಯುರಪ್ಯಮೃತ ಸ್ಮೃತಃ ಅಂತ ಹೇಳಿ ಈಶಾವಾಸ್ಯ ಭಾಷ್ಯ. ಅಮೃತಾಚ್ಚ ಅಮೃತಂ ಪ್ರಾಪ್ತಃ. ಮುಖ್ಯಪ್ರಾಣನಿಂದ ಕಣ್ಮರೆಯಾಗದ ಅರಿವನ್ನು ಪಡೆದು ಶಾಂತಿಭೂತಃ, ಭಕ್ತಿಯಿಂದ ತುಂಬಿದವನಾಗಿ ದೇಹವನ್ನು ತೊರೆದು ಬ್ರಹ್ಮಣಿಭೂತಃ ಬ್ರಹ್ಮಭೂತಃ, ಬ್ರಹ್ಮಭೂತಸ್ಥ ನಿರ್ದ್ವಂದ್ವ, ದೇವರಲ್ಲಿ ನೆಲೆಗೊಂಡು ಬ್ರಹ್ಮಭೂತಃ ಅನ್ನೋದಕ್ಕೆ ಇದು ಗೀತಾ ಭಾಷ್ಯದಲ್ಲಿ ಹೇಳಿರುವ ಅರ್ಥವೇ. ಇದು ಗೀತೆಯದ್ದೇ ಇನ್ನೊಂದು ವ್ಯಾಖ್ಯಾನ ಇದ್ದಾಗಿದೆ. ಸುಖಿ ಶಾಂತೋ ನಿರಾಮಯ, ಸುಖವಾಗಿಯೂ ದೋಷಗಳಿಲ್ಲದವನಾಗಿಯೂ ಇರ್ತಾನೆ. ಬ್ರಹ್ಮಸ್ಥಾನ ಮನಾವರ್ತಂ ಏಕಮಕ್ಷರ ತಂಜ್ಞಕಂ ಅದುಃಖಮರಜ ಶಾಂತಂ ಶೀತಂ ತತ್ಪ್ರತಿಪದ್ಯತೆ. ಅನಾವರ್ತಂ, ಮುಂದೆಂದೂ ಮರಳಿ ಬರದಂತೆ ಹೋಗ್ತಾನೆ. ಅನಾವೃತ್ತಿಶ್ಶಬ್ದಾತ್ ಅನಾವೃತ್ತಿಶ್ಶಬ್ದಾತ್ ಅಂತ ಬ್ರಹ್ಮಸೂತ್ರ. ಮುಂದೆಂದೂ ಮರಳಿ ಬರದ, ಮತ್ತೆಂದೂ ಮರಳಿ ಬರದ ದೇವರನ್ನ ಸೇರುತ್ತಾನೆ. ದುಃಖವಿರದ, ರಜೋಗುಣವಿರದ ಮನಸ್ಸಿನ ಪ್ರಸಾದ, ತೃಪ್ತಿಯಿಂದ ಕೂಡಿದ ಅದನ್ನು ಹೊಂದುತ್ತಾನೆ. ಚತುರ್ಭಿರ್ಲಕ್ಷಣೈರ್ಹೀನಂ ಯಥಾ ಷಡ್ಭಿಸ್ಸಷೋಡಚೈಃ ಪುರುಷಂ ತಮತಿಕ್ರಮ್ಯ ಆಕಾಶಂ ಪ್ರತಿಪದ್ಯತೆ. ಚತುರ್ಭಿರ್ಲಕ್ಷಣೈರ್ಹೀನಂ, 4 ಲಕ್ಷಣಗಳಿರಲ್ಲ. ಧರ್ಮ, ಅರ್ಥ, ಕಾಮ, ಮೋಕ್ಷ ಇವುಗಳಿರಲ್ಲ. ಷಡ್ಭಿ 6 ಇಂದ್ರಿಯಗಳ ಗೊಡವೆ ಇರಲ್ಲ. ಸಷೋಡಶೈಹಿ 15 ಕಲೆಗಳ ಸಂಗತಿ ಇರಲ್ಲ. ಪುರುಷಂ ತಮತಿಕ್ರಮ್ಯ, ಹೀಗೆ ಈ ದೇಹವನ್ನು ಮೀರಿ ಪರಮಾತ್ಮನನ್ನು ಸೇರುತ್ತಾನೆ, ಪ್ರಕೃತಿಯನ್ನು ಸೇರುತ್ತಾನೆ. ಆಕಾಶ ಅನ್ನೋದಕ್ಕೆ 2 ಅರ್ಥ. ಪರಮಾತ್ಮ ಅಂತನೂ ಅರ್ಥ,
ಪ್ರಕೃತಿ ಅಂತನೂ ಅರ್ಥ. ಅಥ ಚೇಚ್ಛತಿ ರಾಗಾತ್ಮ ಸರ್ವಂ ತದಧಿತಿಷ್ಠತಿ ಯಚ್ಚ ಪ್ರಾರ್ಥಯತೆ ತಚ್ಚ ಮನಸಾ ಪ್ರತಿಪದ್ಯತೆ. ಆಮೇಲೆ ಯಾವುದನ್ನು ಬಯಸುತ್ತಾನೋ ಮನಸ್ಸಿನಿಂದ, ಸಂಕಲ್ಪದಿಂದ ಅದೆಲ್ಲ ಆಗತ್ತೆ. ಅಥವೋಪೇಕ್ಷತೆ ಲೋಕಾನ್ ಸರ್ವಾನ್ ನಿರಯ ಸಂಜ್ಞಿತಾನ್ ನಿಸ್ಪೃಹ ಸರ್ವತೋ ಯುಕ್ತ ತತ್ರೈವ ರಮತೆ ಸುಖಂ. ಆಮೇಲೆ ಉಳಿದ ಎಲ್ಲ ಲೌಕಿಕ ಫಲವನ್ನು ಧಿಕ್ಕರಿಸಿ ಮುಕ್ತನಾಗಿ ಸುಖವಾಗಿ ಇರ್ತಾನೆ. ಏವಮೇತ ಮಹಾಭಾಗ ಜಾಪಕಸ್ಯ ಗತಿರಿ ಯಥಾ ತತ್ತತ್ಸರ್ವಂ ತಮಾಖ್ಯಾತಂ ಕಿಂ ಭೂಯಃ ಶ್ರೋತುಮಿಚ್ಛತಿ. ಇನ್ನೇನು ಕಥೆ ಬೇಕು ಹೇಳು, ಇನ್ನೇನು ಬೇಕು ಅಂತ ಕೇಳುವಲ್ಲಿಗೆ 187ನೇ ಅಧ್ಯಾಯ. ಯುಧಿಷ್ಠಿರ ಶ್ರವಣದಲ್ಲಿ ಬಹಳ ಎಕ್ಸ್ಪರ್ಟ್. ವಿದ್ಯಾರಥ ಅವನು ಈ ಕಥೆನ ಅರ್ಧಕ್ಕೆ ಬಿಟ್ಟರೆ ಬಿಡ್ತಾನ ಅವನು. ಅಜ್ಜ ಅಂದ, ಕಿಮುತ್ತರಂ ತದಾ ತೌಸ್ಮ ಚಕ್ರತುಸ್ತೇನ ಭಾತಿತೆ ಬ್ರಾಹ್ಮಣೋ ವಾಥವಾ ರಾಜನ್ ತನ್ಮೇ ಬ್ರೂಹಿ ಪಿತಾಮಹ. ಅಜ್ಜ, ಕಥೆನ ಅರ್ಧದಲ್ಲಿ ಕಟ್ ಮಾಡಿಬಿಟ್ರಲ್ಲ, ಅವರಿಬ್ರು ಕಥೆ ಏನಾಯ್ತು? ಕಾಮ ಕ್ರೋಧ, ಅವರಿಬ್ರಿಗೇನು ಉತ್ತರ ಕೊಟ್ಟರು ಇವರಿಬ್ಬರ ಆಚರಣೆ ಹೇಗಿತ್ತು? ಈ ಜಾಪಕನೆಂಬ ಬ್ರಾಹ್ಮಣ, ಇಕ್ಷ್ವಾಕುವೆಂಬ ರಾಜ, ಅವರಿಬ್ರು ಏನು ಮಾಡಿದ್ರು ಅದನ್ನು ಹೇಳಿ, ನಮ್ಗದೇ ಗೊತ್ತಾಗಲಿಲ್ಲ. ಇವರು ಹೊಗಳಿದ್ರು ಅಂತ ಅಷ್ಟೇ ಬಂತು, ಏನು ಮಾಡಿದ್ರು? ಅಥವಾ ತೌಗತೌ ಯತ್ರ ಯದೇ ತತ್ಕೀರ್ತಿತಂ ತ್ವಯಾ ಸಂವಾದೋ ವಾತಯೋ ಕೋ ಭೂತ್ ಕಿಂ ವಾತೌ ತತ್ರ ಚಕ್ರತುಃ. ಅವರಿಬ್ಬರು ಏನು ಮಾಡಿದ್ರು? ನೀವು ಹೇಳಿದ ಜಾಗಕ್ಕೆ ಹೋದ್ರ, ಅವರ ಸಂವಾದ ಏನಾಯಿತು ಅದನ್ನೆಲ್ಲ ಹೇಳಬೇಕು. ಕಥೆಯನ್ನು ಹೀಗೆ ಅರ್ಧದಲ್ಲಿ ಬಿಟ್ಟರೆ ಹೇಗೆ? ಕಥೆ ಪೂರ್ತಿ ಆಗಬೇಕು. ಯಾವುದೇ ಕಥೆ ಆಗಲಿ ನಾವು ಪೂರ್ತಿಯಾಗಿ ನೋಡ್ಲಿಕ್ಕಾಗಲ್ಲ. ಯಾಕೆ ಗೊತ್ತಾ? 360 ಡಿಗ್ರಿ ಆಗಲ್ಲ, 180 ಡಿಗ್ರಿ ಮಾತ್ರ. ಯಾಕೆಂದ್ರೆ ಕಥೆಯ ಈ ಭಾಗ ಮಾತ್ರ ಗೊತ್ತಿರುತ್ತೆ. ಕಥೆಯ ಆ ಭಾಗ ಆಚೆಯಿಂದಲೂ ಗೊತ್ತಾಗಬೇಕು. ಮಹಾಭಾರತ ಮತ್ತೆ ತಾತ್ಪರ್ಯ ನಿರ್ಣಯದ ಮೂಲಕ ನೋಡಿದ್ರೆ ಮಹಾಭಾರತ 360 ಡಿಗ್ರಿಯಲ್ಲಿ ಕಾಣುತ್ತೆ. ಇಲ್ಲ ಅಂತ ಹೇಳಿದ್ರೆ ಮಹಾಭಾರತ ಅಂತನ್ನೋದು ನಮಗೆ ಪಾರ್ಷಿಯಲಿ ನಾವು ಅದನ್ನು ತಿಳ್ಕೊಳ್ಳಿಕ್ಕಾಗತ್ತೆ, ಅದು ಪೂರ್ತಿ ಆಗಲ್ಲ. ಅಷ್ಟೇ ಅಲ್ಲ, ಎಲ್ಲ ಪುರಾಣಗಳು, ವೇದದಲ್ಲಿ ಬಂದ ಕಥೆಗಳು ಎಲ್ಲವೂ ಕೂಡ ಒಂದು ವರ್ತುಲಾಕಾರದಲ್ಲಿ ನಮಗೆ ಅರ್ಥ ಆಗೋದು, ಚಕ್ರಾತ್ಮಕವಾಗಿ ಅರ್ಥ ಆಗೋದು ಮಧ್ವಾಚಾರ್ಯರಿಂದ. ಆ ಚಕ್ರದ ಅಭಿಮಾನಿ ಯಾರು ಅಂತಂದ್ರೆ ಸಾಕ್ಷಾತ್ ದುರ್ಗಾದೇವಿ. ಅದಕ್ಕೆ ದುರ್ಗಮ್ಮನ ಹತ್ತಿರವೇ ಅವರ ಅವತಾರ ಆಚಾರ್ಯರದ್ದು. ಆ ಚಕ್ರವನ್ನು ಪೂರ್ತಿಯಾಗಿ ತೋರಿಸ್ತೇನೆ ಅಂತ. ಆ ದೇವರ ಚಕ್ರ ಏನಿದೆ, ಕಾಲಚಕ್ರ, ಕಾಮಚಕ್ರ, ಜಗತ್ತಿನ ಸಮಗ್ರ ಪರಿಣಾಮ, ಅದರೆಲ್ಲದರ ಅಭಿಮಾನಿನಿ ಅವಳು. ಅವಳ ಮುದ್ದಿನ ಮಗನಾಗಿ ಇವರು ಬಂದರು. ಆ ಚಕ್ರವನ್ನು ನಮಗೆ ತೋರಿಸಿದ್ರು. ನೋಡಿ, ಇಷ್ಟೇ ಜಗಚ್ಚಕ್ರ. ಈ ಜಗಚ್ಚಕ್ರದ ಹಿನ್ನೆಲೆಯಲ್ಲಿ ನೀವು ಮಹಾಭಾರತವನ್ನು ಅರ್ಥ ಮಾಡಿಕೊಳ್ಬೇಕು. ಮಹಾಭಾರತದ ಸಾಧನ ಚಕ್ರ. ಆ ಚಕ್ರದ ಹಿನ್ನೆಲೆಯಲ್ಲಿ ನೀವು ದೇವರ ಒಂದು ಮಹಿಮೆಯನ್ನು ಕಾಣಬೇಕು, ದೇವರ ಚಕ್ರಧರತ್ವವನ್ನು ಅರ್ಥ ಮಾಡಿಕೊಳ್ಬೇಕು ಅಂದರು. ಅದರಿಂದಾಗಿ ಮಹಾಭಾರತದ ಉಗಮ ಅಂದರೆ ಹೇಗೆ ಸೃಷ್ಟಿಯಾಗತ್ತೆ, ಸೃಷ್ಟಿಯಲ್ಲಿಯೇ ಯಾವ ಗುಣಗಳನ್ನು ಅವರು ನಮ್ಮಲ್ಲಿ ಅಳವಡಿಸಿರ್ತಾರೆ, ಜೀವರಲ್ಲಿ ಅದು ಯಾವ ರೀತಿ ಮೊಳಕೆ ಒಡೆಯುತ್ತೆ, ಸೃಷ್ಟಿಯ ಕೊನೆ ಹೇಗಾಗತ್ತೆ ಅಂದರೆ ಒಂದು ಪೂರ್ತಿ ಚಕ್ರ. ಈ ಮಹಾಭಾರತಾದಿ ಕಥೆಗಳೆಲ್ಲ ಶುರುವಿಂದ ಹಿಡಿದು ಕೊನೆಯವರೆಗೆ ಮಧ್ಯದ ತಿರುಗಣೆಯ ಚಕ್ರ, ನಡುವಣ ಕೇಂದ್ರ ಎಲ್ಲವನ್ನ ನಮಗೆ ಪರಿಚಯ ಮಾಡಿಸುತ್ತೆ. ಹೀಗಾಗಿ ಮಹಾಭಾರತವನ್ನ ನೋಡುವಾಗ ಇಡೀ ಬ್ರಹ್ಮಾಂಡದ ಚಕ್ರ. ಭೀಷ್ಮ ತಥೇತಿ ಚ ಪ್ರತಿಶ್ರುತ್ಯ ಧರ್ಮಂ ಸಂಪೂಜ್ಯತಾ ಉಭೌ
ಯಮಂ ಕಾಲಂಚ ಮೃತ್ಯುಂಚ ಸ್ವರ್ಗಂ ಸಂಪೂಜ್ಯ ಚಾಹತಃ. ಹಾಗೆ ಆಗಲಿ ಅಂದ್ರು ಅವರಿಬ್ರು, ರಾಜ ಆಮೇಲೆ ಇಕ್ಷ್ವಾಕು ಮತ್ತೆ ಬ್ರಾಹ್ಮಣ, ಜಾಪಕ ಬ್ರಾಹ್ಮಣ. ಅವರು ಧರ್ಮನನ್ನು ಪೂಜಿಸಿ, ಯಮನನ್ನು, ಕಾಲವನ್ನು, ಮೃತ್ಯುವನ್ನು, ಸ್ವರ್ಗಾಭಿಮಾನಿಯನ್ನು ಪೂಜಿಸಿ, ಪೂರ್ವಂ ಏಚಾಪರೇ ತತ್ರ ಸಮೇತ ಬ್ರಾಹ್ಮಣರಚಭಾಹ ಸರ್ವಾನ್ ಸಂಪೂಜ್ಯ ಚಿರತ ರಾಜಾನಂ ಸೋಬ್ರವೀದ್ವಿಜಃ. ರಾಜನಿಗೆ ಹೇಳಿದ, ಈ ಕಾಮಕ್ರೋಧಗಳಿಗೆ ಅವರು ಸಿಲುಕಲಿಲ್ಲ. ಅದಕ್ಕೆ ಹೇಳಿದ್ರು, ಏನು ಹೇಳಿದ್ರು? ಬ್ರಾಹ್ಮಣ ಹೇಳ್ದ, ಫಲೇನಾನೇನ ಸಂಯುಕ್ತೋ ರಾಜರ್ಷೇ ಗಚ್ಚ ಮುಖ್ಯತಾಂ ಭವತಾ ಚಾಭ್ಯನುಜ್ಞಾತೋ ಜಪೇಯಂ ಭೂಯ ಏವಃ. ಫಲೇನಾನೇನ ಸಂಯುಕ್ತಃ ರಾಜರ್ಷೇ, ಓ ಇಕ್ಷ್ವಾಕುವೆ, ನೀನು ರಾಜರ್ಷಿ, ರಾಜನೂ ಹೌದು ರುಚಿಯೂ ಹೌದು. ಫಲೇನಾನೇನ ಸಂಯುಕ್ತಃ ರಾಜರ್ಷೇ, ನಾನು ಮಾಡಿದ ಜಪದ ಫಲದಿಂದ ನೀನು ಕೂಡು, ಮುಖ್ಯನಾಗು. ಭವತಾ ಚಾಭ್ಯನುಜ್ಞಾತೋ ಜಪೇಯಂ ಭೂಯ ಏವಚ, ನಿನ್ನ ಅನುಮತಿ ಇದ್ದರೆ ನನಗೆ ಅಷ್ಟೇ ಆಯುಷ್ಯವನ್ನು ಕೊಡು, ನಾನು ಮತ್ತೆ ಜಪ ಮಾಡ್ತೇನೆ. ನೋಡಿ ಎಷ್ಟು ಸೂಕ್ಷ್ಮವಾಗಿ ಪರಿಹಾರ ಆಗೋಯ್ತು. ಇಲ್ಲಾಂದ್ರೆ ಒಂದು ಕಾಮಕ್ಕೊಳಗಾಗಬೇಕಿತ್ತು, ಒಂದು ಕ್ರೋಧಕ್ಕೊಳಗಾಗಬೇಕಿತ್ತು. ವರಶ್ಚ ಮಮ ಪೂರ್ವಂ ಹಿ ದತ್ತೋ ದೇವ್ಯಾ ಮಹಾಫಲ ಶ್ರದ್ಧಾತೆ ಜಪತೋ ನಿತ್ಯಂ ಭವಿತ್ರೀತಿ ವಿಚಾಂಪತೆ. ಆಗ ದೇವಿ ನನಗೆ ವರವನ್ನು ಕೊಟ್ಟಿದ್ದಾಳೆ. ಏನಂತ? ನಿರಂತರವಾಗಿ ಶ್ರದ್ಧೆ ಬೆಳೆಯಲಿ ಅಂತ. ಶ್ರದ್ಧೆ ಬೆಳೆಯಲಿ ಅಂತ ಕೊಡುವಂತಹ ದೇವಿ ಯಾರು? ಶ್ರದ್ಧಾ ಭಾರತಿ. ಭಾರತೀ ದೇವಿಯ ನಿಜವಾದ ಹೆಸರು ಶ್ರದ್ಧಾ ಅಂತ. ಈ ಋಗ್ವೇದದಲ್ಲಿ 10ನೇ ಮಂಡಲದಲ್ಲಿ ಬರುವ ಶ್ರದ್ಧಾ ಸೂಕ್ತವನ್ನ ಆಚಾರ್ಯರು ಕೊಟ್ಟ ಕಣ್ಣಿನಿಂದ, ಶ್ರದ್ಧಾ ಅಂದ್ರೆ ಭಾರತಿ ಎನ್ನುವ ಕಣ್ಣಿನಿಂದ ನೋಡಿ, ಅವಾಗ ಗೊತ್ತಾಗತ್ತೆ. ಹೀಗೆ ಯದ್ಯೇವಂ ಶ್ರದ್ಧಾತೆ ಜಪತೋ ನಿತ್ಯಂ ಭವಿತ್ರೀತಿ ವಿಚಾಂಪತೆ. ನೀನು ಜಪ ಮಾಡುವಾಗ ನಿನಗೆ ಶ್ರದ್ಧೆ ತಪ್ಪುವುದಿಲ್ಲ ಅಂತ ದೇವಿ ವರ ಕೊಟ್ಟಿದ್ದಾಳೆ. ಹೀಗಾಗಿ ಕಾಲವನ್ನು ಎಕ್ಸ್ಟೆಂಡ್ ಮಾಡಿದ್ರೆ ಸಾಕು. ನಿನ್ನ ಅನುಮತಿ ಇತ್ತು ಅಂದರೆ ನೀನು ಕೊಟ್ಟಾಗದು. ಅದರಿಂದ ಕಾಮಕ್ರೋಧಗಳಿಗೆ ನಾವು ಒಳಗಾಗೋದಿಲ್ಲ. ನನ್ನ ದಾನವೂ ಆಗತ್ತೆ, ನಿನಗೆ ಪ್ರತಿಗ್ರಹ ಆಗಲ್ಲ, ವಿನಿಮಯವೂ ಆಗತ್ತೆ. ಆದರೆ ನನಗೆ ಅದು ಬಾಧಿಸಲ್ಲ. ರಾಜ ಯದ್ಯೇವಂ ಸಫಲಾ ಸಿದ್ಧಿ ಶ್ರದ್ಧಾ ಚ ಜಪಿತುಂ ತವ ಗಚ್ಚ ವಿಪ್ರಮಯಾತಾರ್ಧಂ ಮಾಮಕಂ ಫಲಮಾಪ್ನುಹಿ. ಯದ್ಯೇವಂ ಸಫಲಾ ಸಿದ್ಧಿ. ಓಹೋ, ಹಾಗಿದ್ರೆ ಫಲ ಇದೆ ಅಂತಾಯ್ತು. ನೀನು ಜಪ ಮಾಡಿದ್ದಕ್ಕೆ ಏನು ಫಲ ಅಂದ್ರೆ ಶ್ರದ್ಧೆ ಬೆಳಿತಾನೇ ಇರುತ್ತೆ. ಜಪ ಮಾಡುವಾಗ ಅಶ್ರದ್ಧೆ ತೋರುವುದಿಲ್ಲ, ಅಶ್ರದ್ಧೆ ನಿನ್ನನ್ನು ಕಾಡುವುದಿಲ್ಲ ಅಂತ ಗೊತ್ತಾಯ್ತು. ಅದೇ ಫಲ ಅಂತ ಆಯ್ತಲ್ಲ, ನಿನಗೆ ಫಲದ ಬಗ್ಗೆ ಕ್ಲಾರಿಟಿ ಇದೆ ಅಂತ ಆಯ್ತು. ಬಾ, ಇಬ್ಬರೂ ಕೂಡ ಈ ಪುಣ್ಯದ ಫಲವನ್ನು ಅನುಭವಿಸೋಣ. ಇದು ಪ್ರತಿಗ್ರಹವಲ್ಲದ ಪ್ರತಿಗ್ರಹ ಆಗತ್ತೆ ನಿನಗೆ. ಬ್ರಾಹ್ಮಣ ಕೃತ ಪ್ರಯತ್ನ ಸುಮಹಾನ್ ಸರ್ವೇಷಾಂ ಸನ್ನಿಧಾವ್ಯ ಸಹ ತುಲ್ಯ ಫಲೌ ಚಾವಾಂ ಗಚ್ಛಾವೋ ಯತ್ರ ನೌಗತಿ. ಆಗ ಅವನೇನು ಮಾಡಿದ? ಬ್ರಾಹ್ಮಣ ಬಹಳ ಪ್ರಯತ್ನ ಪಟ್ಟು ಈ ಸೂಕ್ಷ್ಮವಾದ ನಿರ್ಣಯಕ್ಕೆ ನೀನು ಬಂದಿದ್ದೀಯಾ, ಆಯಿತು, ನಿನ್ನ ಮಾತಿನಂತೆಯೇ ಆಗಲಿ. ನಾನು ನಿವೃತ್ತ. ನಿವೃತ್ತ ಅಂದರೆ
ದಾನವನ್ನು ಸ್ವೀಕಾರ ಮಾಡಲ್ಲ. ನೀನು ಕ್ಷತ್ರಿಯ, ನೀನು ದಾನ ಸ್ವೀಕಾರ ಮಾಡಲ್ಲ. ನಾನು ನಿನಗೆ ಕೊಟ್ಟಿದ್ದೇನೆ, ನನ್ನ ಮಾತಿಗೆ ಕಟ್ಟು ಬಿದ್ದು. ನೀನು ನನಗೆ ಕೊಟ್ಟಿದ್ದಿ, ಆದರೆ ಅದು ಯಾವುದು ಭೌತಿಕ ರೂಪದಲ್ಲಿ ಅಲ್ಲ, ಒಬ್ಬ ಅತಿಥಿಯನ್ನು ಆಹ್ವಾನ ಮಾಡುವ ಹಾಗೆ ಮಾಡ್ತಾ ಇದ್ದಿ. ಅಲ್ಲಿ ಪ್ರತಿಗ್ರಹ ಆಗಲಿಲ್ಲ. ಎಲ್ಲ ದೇವತೆಗಳ ನಡುವೆ ಒಳ್ಳೆಯ ತೀರ್ಮಾನವನ್ನು ನೀನು ತೆಗೆದುಕೊಂಡೇ. ವ್ಯವಸಾಯಂ ತಯೋಸ್ತತ್ರ ವಿದಿತ್ವಾ ತ್ರಿದಶೇಶ್ವರ ಸಹದೇವೈರುಪಯಯೌ ಲೋಕಪಾಲೈಸ್ತಥೈವ ಚ. ಇವರಿಬ್ಬರ ಮಾತು ಎಷ್ಟು ಸೂಕ್ಷ್ಮವಾದ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂದರೆ ಇವರು ಅಷ್ಟು ಸೂಕ್ಷ್ಮ. ನಾವು ಯಾವ ಕಥೆಯಲ್ಲಿಯೂ ಇಷ್ಟು ಬೌದ್ಧಿಕತೆಯನ್ನು ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಕಥೆಯ ಒಂದು ಓಟ ಏನಿದೆ, ಬೌದ್ಧಿಕತೆಯನ್ನು ಎಕ್ಸ್ಪೆಕ್ಟ್ ಮಾಡ್ಲಿಕ್ಕೆ ಆಗಲ್ಲ. ಎಲ್ಲಿ ಬೌದ್ಧಿಕತೆ ಇರಲ್ವೋ ಅಲ್ಲಿಂದಲೇ ಕಥೆ ಶುರು ಆಗೋದು. ಒಬ್ಬ ದಡ್ಡ ಇರಲೇಬೇಕು ಕಥೆ ಮುಂದುವರಿಬೇಕು ಅಂದರೆ. ಇಲ್ಲಿ ಯಾರೂ ಹಾಗಿಲ್ಲ, ಜ್ಞಾನಿಗಳ ಕಥೆ ಇದು. ವೇದವ್ಯಾಸರು ಎಲ್ಲ ಥರದ ಕಥೆಯ ಮಾಡೆಲನ್ನು ಕೊಟ್ಬಿಟ್ಟಿದ್ದಾರೆ. ಇಂತಹ ಕಥೆಯ ಮಾಡೆಲನ್ನು ಬಿಟ್ಟಿದ್ದಾರೆ ಅಂತಿಲ್ಲ. ಎಲ್ಲ ಥರದ ಕಥೆ ಅಂದರೆ ಪ್ರಜ್ಞಾಪ್ರವಾಹ ತಂತ್ರ ಅಂತ ಕರೀತಾರೆ. ಹಲವಾರು ಟೆಕ್ನಿಕ್ಗಳಿದೆ ಕಥೆಯಲ್ಲಿ. ಸುಮಾರು ತಂತ್ರಗಳನ್ನು ನಾವು ಈ ಕಥೆಗಳಲ್ಲಿ ಕಂಡಿದ್ದೇವೆ. ಯಾಕೆಂದರೆ ಕಥೆಯ ಬಗ್ಗೆ ತಿಳ್ಕೊಳ್ಳೋದೇ ಒಂದು ದೊಡ್ಡ ಸಂಗತಿ. ಕಥಾಪ್ರಪಂಚ ವೇದವ್ಯಾಸರು ತೋರಿಸಿದಷ್ಟು ಕಥಾಪ್ರಪಂಚವನ್ನು ಇನ್ಯಾರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಪಾರ್ಷಿಯಲಿ ನಿರೂಪಣೆ ಮಾಡಿದ್ದಾರೆ. ಕೆಲವರು ಸ್ಟೈಲ್ ಮಾತ್ರ ನೋಡ್ತಾರೆ, ಹಿಂಗೆ ಕಥೆ ನಿರೂಪಣೆ ಮಾಡಿದ್ರು ಅಂತ. ಕಥೆ ಅವ್ರಿಗೆ ಬೇಡ. ಆದರೆ ಇಲ್ಲಿ ಹಾಗಲ್ಲ. ಕಥೆಯೂ ಇದೆ, ಕಥೆಯ ಶೈಲಿಯೂ ಇದೆ, ಕಥೆಯಲ್ಲಿ ಆಳವಾದ ಭಾವ, ಕಥೆಯ ಹೊಕ್ಕು ಬಳಕೆ ಎಲ್ಲವೂ ಇದೆ, ಹೊಳಹು ಎಲ್ಲ. ಆ ತರಹದ ಅತ್ಯಂತ ಅಪರೂಪದ ಕಥೆಗಳಲ್ಲಿ ಒಂದು ಜಾಪಕ ಉಪಾಖ್ಯಾನ. ಇದನ್ನ ಇಷ್ಟು ಎಕ್ಸ್ಪ್ಲೈನ್ ಮಾಡಿದ್ರೂ ಅನ್ಎಕ್ಸ್ಪ್ಲೈನ್ಡ್ ಆಗೇ ಉಳಿದಿರುತ್ತೆ. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅದು ನಮಗೆ ಗೊತ್ತಾಗುವಂಥದ್ದು. ಈ ಕಥೆ ಎಷ್ಟು ವಿಚಿತ್ರವಾಗಿದೆ, ಎಂತೆಂಥ ಬಲಗಳಿದೆ, ಪ್ರಜ್ಞೆಯಿಂದ ಜಾರಿ ಬಿಡಬಹುದಾದದ್ದು. ಎಲ್ಲವೂ ಅತ್ಯಂತ ಧರ್ಮ ಸೂಕ್ಷ್ಮ. ಆ ಎಲ್ಲ ಧರ್ಮ ಸೂಕ್ಷ್ಮಗಳಿಗೆ ಎಲ್ಲಿಗೂ ಸಿಕ್ಕಿಕೊಳ್ಳದಂತೆ, ಯಾವ ಸೂಕ್ಷ್ಮ ಭಂಗಕ್ಕೂ ಸಿಕ್ಕಿಕೊಳ್ಳದಂತೆ ತಮ್ಮನ್ನ ಹೇಗೆ ಮ್ಯಾನೇಜ್ ಮಾಡಿಕೊಂಡ್ರು ಅನ್ನೋದೇ ಬಹಳ ಆಶ್ಚರ್ಯ. ಈ ತರಹದ ಒಂದು ವ್ಯಕ್ತಿಗಳನ್ನು ಅನುಗ್ರಹಿಸಲಿಕ್ಕೆ ಸಾಧ್ಯರು ವಿಶ್ವೇದೇವತೆಗಳು, ಮರುದ್ದೇವತೆಗಳು, ಎಲ್ಲ ವೇದಾಭಿಮಾನಿಗಳು, ವಾಕ್ಯಾಭಿಮಾನಿಗಳು, ನದ್ಯಾಭಿಮಾನಿಗಳು, ಪರ್ವತಾಭಿಮಾನಿಗಳು, ಸಮುದ್ರಾಭಿಮಾನಿಗಳು, ತೀರ್ಥಾಭಿಮಾನಿಗಳು ಆಯ್ತೆ ಎಲ್ಲರೂ ಬಂದರು. ತಪಾಂಸಿ ಸಂಯೋಗ ವಿಧಿ ವೇದಾಸ್ತೋಭಾ ಸರಸ್ವತಿ. ಸ್ತೋಭಾಭಿಮಾನಿಗಳು, ವರ್ಣಾಭಿಮಾನಿಗಳು, ನಾರದ ಪರ್ವತಶ್ಚೈವ ವಿಶ್ವಾವಸು ಪರಾವಸು. ವಿಶ್ವಾವಸು ಪರಾವಸು ತುಂಬೂರು ಹಹಾ ಹಹು. ಗಂಧರ್ವರಾಜ ಚಿತ್ರಸೇನ, ನಾಗರು, ಸಿದ್ಧರು, ಮುನಿಗಳು, ಕಡೆಗೆ ನಾರಾಯಣನು ಬಂದಂತೆ. ವಿಷ್ಣು ಸಹಸ್ರ ಶೀರ್ಷಾಚ ದೇವೋ ಚಿಂತ್ಯ ಸಮಾಗಮತ್. ಅವಾದ್ಯಂತಾಂತರಿಕ್ಷೇ ಚ ಭೇರ್ಯಸ್ತೂರ್ಯಾಣಿ ಚ ಪ್ರಭೋ. ದೇವತೆಗಳ ವಾದ್ಯ ಆಯ್ತಂತೆ. ದೇವತೆಗಳ ವಾದ್ಯ ಈಗಲೂ ಕೇಳಲಿಕ್ಕೆ ಸಾಧ್ಯ ಇದೆ. ದೇವತೆಗಳ ವಾದ್ಯ ಈಗಲೂ ಕೇಳಲಿಕ್ಕೆ ಸಾಧ್ಯ ಇದೆ. ಸ್ವಲ್ಪ ಜಪ ಮಾಡಬೇಕಷ್ಟೆ. ಆಯ್ತಾ? ಇನ್ನು ವಾದ್ಯದ ಬೇರೆ ಬೇರೆ ರೀತಿಗಳು, ಧ್ಯಾನದಲ್ಲಿ ಆ ವಾದ್ಯ ಹೇಗೆ ಗೋಚರ ಆಗತ್ತೆ ಅಂತ ಒಂದು ಸಣ್ಣ ಒಂದು ಹಿಂಟ್ ಕೊಟ್ಟಿದ್ದಾರೆ. ಅಶ್ವಪೂರ್ವಾಂ ರಥ ಮಧ್ಯಾಂ ಹಸ್ತಿನಾದ ಪ್ರಮೋದಿನೀಂ ಅಂತ. ಧ್ಯಾನ ಸಿದ್ಧಿ ಆದರೆ ಆ ಸದ್ದುಗಳು ಒಳಗಡೆ ಕೇಳುತ್ತಂತೆ. ಇರಲಿ, ಆ ವೇದದ ಭಾಗವನ್ನು ಈಗ ವ್ಯಾಖ್ಯಾನ ಮಾಡೋದು ಬೇಡ. ದೇವವಾದ್ಯಗಳು ಅವರಿಗೆ ಪ್ರಕಟವಾಗಿ ಕೇಳಿದವು. ಯಾಕೆಂದ್ರೆ ಅವರೇನು ಧ್ಯಾನದ ಆರಂಭದ ಹಂತದಲ್ಲೇನು ಇರುವವರಲ್ಲ. ಹೀಗಾಗಿ ವಾದ್ಯಗಳು ಮೊಳಗಿದವು. ಪುಷ್ಪವರಚಾಣಿ ದಿವ್ಯಾನಿ ತತ್ರ ತೇಷಾಂ ಮಹಾತ್ಮನಾಂ. ಎಲ್ಲರೂ ಕಂಡ್ರು.
ಹೂಗಳ ಮಳೆಯಾಯಿತು, ನೀರ್ಮಯ್ಯ ಚಲುವೆಯರ ಕುಣಿತವಾಯಿತು. ನಋತುಶ್ಚಾಪ್ಸರ ಸಂಘಾಹ ತತ್ರ ತತ್ರ ಸಮಂತತಃ. ಆಮೇಲೆ ಆ ಸ್ವರ್ಗ ಅವನು ನುಡಿದ ಅಂತ ಹೇಳ್ತಾರೆ. ಇಲ್ಲಿಗೆ ಅವನು ನುಡಿದದ್ದು ಶುರು ಆಯಿತು, ಆದರೆ ನಮ್ಮ ಸಮಯ ಕೊನೆಗೊಂಡಿತು. ಇನ್ನು ಮುಂದೆ ಮುಂದೆ ಈ ಥರದ ಬೇಕಾಷ್ಟು ಮಾತುಕತೆಗಳು ಬರ್ತವೆ, ಧರ್ಮ ಸೂಕ್ಷ್ಮವನ್ನು ಹೇಳುವಂಥವುಗಳು. ಜನಕ, ಪಂಚಶಿಖ ಮತ್ತೆ ಮೊದಲಾದವರು, ಕಪಿಲ, ಆಸುರಿ, ಅವರಿದೆಲ್ಲ ಮಾತುಕತೆಗಳು ಬರುತ್ತೆ. ವಿಶ್ವಸೃಷ್ಟಿಯ ಈ ಕಾಸ್ಮಾಲಜಿ ಅಂತ ಇವರೇನು ಹೇಳ್ತಾರೆ, ಅದರ ಇನ್ನೂ ವಿಚಿತ್ರವಾದ ಆಯಾಮಗಳು ನಮ್ಮ ಕಿವಿಗೆ ಬೀಳಲಿದೆ. ಇವತ್ತಿನ ಚಿಂತನೆ ಏನಿದೆ ಅದನ್ನು ಇಲ್ಲಿಗೆ ನಾವು ಮುಗಿಸೋಣ. ಕೃಷ್ಣಾರ್ಪಣಮಸ್ತು.